ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾಮೃತಂಗಮಯ. ಓಂ ಕರಾಗ್ರೇ ವಸತೆ ಲಕ್ಷ್ಮೀ ಕರಮಧ್ಯೆ ಸರಸ್ವತೆ ಕರಮೂಲೆ ಸ್ಥಿತಾ ಗೌರಿ ಪ್ರಭಾತೆ ಕರದರ್ಶನಂ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣೆ ತುಂಬಿಕೆ ಗೌರಿ ನಾರಾಯಣೇ ನಮೋಸ್ತುತೆ. ಓಂ ಯಾ ಕುಂದೇಂದು ತುಷಾರಹಾರ ಧವಲ ಯಾ ಶುಭ್ರ ವಸ್ತಾವಿನ ಯಾ ವೀಣಾವರದಂಡ ಮಂಡಿತ ಕರ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿ ದೇವೈ ಸದಾ ಪೂಜಿತಾ ಸಾಮಂ ಪಾರ್ತು ಸರಸ್ವತೆ ಭಗವತೆ ನಿಶೇಷ ಜಡ್ಡಾಪ್ರಿಯ. ಓಂ ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮಋತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ನಮಃ ಶಿವಾಯ. ಓಂ ಚಿದಂಬರಮಠಾಧೀಶಂ ಸಿದ್ಧಾರೂಢಯತೀಶ್ವರಂ ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕಂ ಗುರುಮಾಶ್ರೇ ಯದಂಗ್ರಿ ಕಮಲದ್ವಂದ್ವಂ ತಾಪತ್ಯ ನಿವಾರಣಂ ಶಾಂತೈಕ್ಯ ಪದದಂ ದೇವಂ ಸಿದ್ಧಾರೂಢಮಹಂ ಭಜೆ ಸಿದ್ಧಾರೂಢಮಹಂ ಭಜೆ. ಓಂ ನಮಃ ಶಿವಾಯ. ಈ ಬೆಳಗಿನ ಜಾವದ ಸತ್ಸಂಗದಲ್ಲಿ ಪರಮ ಪೂಜ್ಯರು ಲೋಕವನ್ನು ಉದ್ಧರಿಸಲು ಅವತರಿಸಿದ ಶಿವನ ಅವತಾರಿ ವೇದಾಂತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢಾಚಾರ್ಯ ಪಾದಗಳಿಗೆ ದೀರ್ಘದಂಡ ಪ್ರಣಾಮವನ್ನು ಸಲ್ಲಿಸುತ್ತಾ ಬಸವಾದಿ ಶರಣರಿಗೂ ದಾಸ ಪರಂಪರೆಗೂ ಸದ್ಗುರುನಾಥನಲ್ಲಿಯೂ ಕೂಡ ದೀರ್ಘದಂಡ ಪ್ರಣಾಮವನ್ನು ಸಲ್ಲಿಸಿ ಈ ಒಂದು ಬೆಳಗಿನ ಜಾವದ ಆನ್ಲೈನ್ ಸತ್ಸಂಗದಲ್ಲಿ ಆಗಮಿಸಿದ ಪುಣ್ಯಾತ್ಮರೇ, ಧನ್ಯಾತ್ಮರೇ, ಪಾವನಾತ್ಮರೇ, ಮಾತೆಯರೇ, ತಮ್ಮೆಲ್ಲರ ಶರಣರ ಪಾದಗಳಿಗೂ ಕೂಡ ಹನಿ ಹೆಚ್ಚಿ ನಮಸ್ಕರಿಸಿ ಈ ಸತ್ಸಂಗದೊಳಗ ಪ್ರವೇಶವಾಗೋಣ. ಆತ್ಮೇಯರೇ, ಮತ್ತೊಮ್ಮೆ ಶರಣಾರ್ಥಿಗಳು. ಓಂ ನಮಃ ಶಿವಾಯ. ಈ ಒಂದು ಕೈವಲ್ಯ ಪದ್ಧತಿ ಎಂಬ ಶ್ರೇಷ್ಠವಾದ ಗ್ರಂಥವನ್ನ ನಿಜಗುಣ ಆರ್ಯರಿಂದ ವಿರಚಿತವಾದ ಈ ಗ್ರಂಥಕ್ಕೆ ಸರಳವಾದ ಟೀಕಾ ತಾತ್ಪರ್ಯವನ್ನು ಬರೆದಂತ ಬಾಗಲಕೋಟೆಯ ಚಿಕ್ಕರಾಮಾರೂಢರ ಪಾದಗಳಿಗೂ ಕೂಡ ಮತ್ತೊಮ್ಮೆ ಶರಣೆಂದು ಈ ಒಂದು ಕೈವಲ್ಯ ಪದ್ಧತಿ ಒಳಗ ನೀವು ಶಿವನ ಕರುಣೆಯನ್ನು ಪಡೆದುಕೊಂಡು ಜೀವ ಸಂಬೋಧನ ಸ್ಥಳವನ್ನು ಕೂಡ ಜೀವನ ಮ್ಯಾಗ ನಾವು ಎಷ್ಟೇ ಮಾಡಿದ್ರದು ಮಿಥ್ಯ ಅದ, ಹೇಯ ಅದ ಅಂತೇಳಿ ಜೀವನ ಮ್ಯಾಗ ಕೂಡ ಹೇಯ ಮಾಡಿಕೊಂಡು ನಾವು ಎಲ್ಲಿದೀವಪ್ಪ ಅಂದ್ರ ಈಗ ನೀತಿವಂತರನ್ನಾಗಿ ಬದುಕಾಕ ನಾವು ಸಾಧನೆಯೊಳಗೆ ತೊಡಗಿವಿ. ಎಲ್ಲರೂ ಕೂಡ ನಾವು ನೀತಿವಂತರಾಗಿವೆ. ಈಗ ನಾವು ಮೊದಲಿನ ವಿಚಾರ ಮಾಡುವುದರಿಂದ ಈ ಕೈವಲ್ಯ ಪದ್ಧತಿ ಎಂಬ ಈ 3 ಸ್ಥಳಗಳಿಂದ ವಿಚಾರ ಮಾಡಿದ್ರ ನಮ್ಮಲ್ಲಿ ಏನು ಬಂದದ, ಒಂದು ಭಗವಂತನ ಮೇಲೆ ನಿಷ್ಠೆ ಮತ್ತು ಭಗವಂತನಲ್ಲಿರುವಂತ ಆನಂದ ನಮಗೂ ಕೂಡ ಈಗ ಆಗ್ಯದ ಅನ್ನುವಂಥದ್ದನ್ನ ನಮ್ ಗ್ರೂಪ್ನಾಗ ಇದ್ದವ್ರಿಗೆ ಎಲ್ಲರಿಗೂ ಅನುಭವ ಅದ. ಆ ನಂತರ ಈಗ ನಾವು ನೀತಿವಂತರಾಗಿ ನೀತಿ ಉಳ್ಳವರಾಗಬೇಕು ಅನ್ನುವಂಥದ್ದನ್ನ ನೀತಿ ಕ್ರಿಯಾ ಸ್ಥಳವನ್ನ ನಾವು ಇಲ್ಲಿ ತನ 10 ಪದವನ್ನ ನಾವು ಚರ್ಚೆ ಮಾಡ್ಕೋತ ಬಂದೇವಿ. 10 ಪದವನ್ನ ಚರ್ಚೆ ಮಾಡ್ಕೋತ ಅಲ್ಲಿ ಏನ ನಮಗ್ ಬಂತು ಅಂದ್ರೆ ನೀತಿ ಉಳ್ಳವರಾಗಿ ಇನ್ನ ಕ್ರಿಯಾ ಮಾಡೋದು. ಇಷ್ಟ ದಿನ ನೀತಿ ಉಳ್ಳವರ ಹಾಕೋತ ಬಂದೇವಿ. ಇನ್ನು ನಡೆಯುದು ಹೆಂಗ ಹೇಳ್ಯಾರ ನಿಜಗುಣರ, ಇಲ್ಲಿ ಹೆಂಗ ದೃಷ್ಟಾಂತ ಮುಖಾಂತರ ನಮ್ಮ ರಾಮಾರೂಢರು ಕೂಡ ಹೆಂಗ ತಿಳಿಸ್ಕೊತ ಬಂದಾರ, ಇನ್ನ
ಇಲ್ಲಿ ನೀತಿ ಉಳ್ಳವರಾದೇವಿ, ಕೇಳದೇವಿ, ಇನ್ನು ಆಚರಣೆ ಮಾಡೋದು ಅನ್ನುವಂಥದ್ದನ್ನ ಇಂದಿನಿಂದ ಇಲ್ಲಿ ಯಾವ್ದು ನಡೀತು ಅಂದ್ರೆ ನೀತಿ ಸ್ಥಳವನ್ನು ಮುಗಿಸಿ ಇನ್ನ ಆಚಾರ್ಯ ಅಂದ್ರೆ ಕ್ರಿಯೆದೊಳಗೆ ತೊಡಗುವಂತ ಕಾರ್ಯವನ್ನು ನಾವು ಮಾಡ್ಕೋತ ಹೋಗೋಣ. ಇನ್ನು 10 ನುಡಿ ಮುಗೀತು. ಇನ್ನೊಂದು 16 ದಿನದೊಳಗೆ ದಿನ ಒಂದೊಂದು ಪದ್ಯ ಇದ್ರೆ ಇನ್ನೊಂದು 16 ದಿನ ಮುಗೀತದ ಅನ್ನುವಂಥದ್ದನ್ನ ತಮ್ಮ ಕೇಳಿ ಈಗ 11ನೇ ಪದವನ್ನ ಕೈವಲ್ಯ ಪದ್ಧತಿ ನೀತಿ ಕ್ರಿಯಾಸ್ಥಳದಾಗ 11ನೇ ಪದವನ್ನ ಏನ್ ಹೇಳ್ತಾರ ಅಂದ್ರ ಇಷ್ಟ ದಿನ ಹೇಳಿದ್ರು ನೀತಿ ಉಳ್ಳವರಾರಿ ಅಂತ ಹೇಳ್ಕೊತ ಬಂದ್ರು. ಇವತ್ತಿನಿಂದ ಏನ ನಮಗ ಧೈರ್ಯ ತುಂಬ್ತಾರ, ಜಜ್ಮೆಂಟ್ ಮಾಡ್ತಾರಂದ್ರ ಕಾಲ, ಕರ್ಮ ಮತ್ತು ಮಾಯೆ. ಅಂದ್ರೆ ಕಾಲ ಅಂದ್ರ ಈ ಸಾವು ಮತ್ತು ಕರ್ಮ ನಾ ಮಾಡಿದಂತ ಪಾಪ ಪುಣ್ಯ ಕರ್ಮಗಳ ಮತ್ತು ನಮಗ ಅಜ್ಞಾನ ಅಂದ್ರ ಮಾಯೆ. ಈ ಮಾಯೆಯನ್ನು ಗೆಲ್ಲಲಿಯುವುದು ವಿಶಾಲಮತಿಗಳು ಶಿವಭಕ್ತ ಯುಕ್ತರಾಗಿರಿ ಎನ್ನುವಂಥದ್ದನ್ನ ಈ ಪಲ್ಲವಿಗಳು ಇಟ್ಕೊಂಡು ನೀವು ಏನಾರಪ್ಪ ಅಂದ್ರ ಶಿವನ ಭಕ್ತರಾಗಿ ಮನಸ್ಸನ್ನ ವಿಶಾಲ ಮಾಡ್ರಿ ಅಂದ್ರೆ ಎಲ್ಲದರಲ್ಲೂ ಕೂಡ ಭಗವಂತ ತುಂಬಿಕೊಂಡಾನ ಅಂತೇಳಿ ಮನಸ್ಸು ನಮಗೆ ವಿಶಾಲ ಆಯ್ತು ಅಂದ್ರ ನಮಗೆ ಏನಾಗಿತ್ತು, ಮನಸ್ಸು ನಮ್ಮಲ್ಲೇ ಇಷ್ಟೇ ಅದಾನ, ಎಲ್ಲಿ ಅದಾನ, ನಮ್ಮ ಮನೆಯಾಗೆ ಅದಾನ, ಜಗಲಿಯಾಗೆ ಅದಾನ, ಬೇಡ ಇನ್ನೊಂದಿಷ್ಟು ಮುಂದೆ ಬಂದು ನನ್ನಲ್ಲಿ ಅದಾನ ಅನ್ನುವಂಥದ್ದು ಹಿಂಗ್ ಭಾವ ಇತ್ತು. ಈಗ ಮನಸ್ಸನ್ನ ನೀವು ವಿಶಾಲ ಮಾಡಿದ್ರೆ ಎಲ್ಲಾ ಕಡೆ ಆ ಪರಮಾತ್ಮ ತುಂಬಿಕೊಂಡಾನ. ಅವ ಎಲ್ಲಾ ಕಡೆ ನನ್ನ ಲಕ್ಷ್ಯ ಅದ. ನಾವು ಇದೇ ದೇಶದಾಗ ಅದಾನ ಅಂತೇಳಿ ಹಿಂಗ್ ತಿಳ್ಕೊಂಡಿದ್ದೀವಿ, ಇದೇ ಊರಾಗದಾನ, ಇಲ್ಲೇ ಇಂಥ ಸ್ಥಳದೊಳಗ ಅದಾನ ಅಂತೇಳಿ ನಮ್ಮ ಭಾವ ಆಗಿತ್ತು. ಈಗ ಮನಸ್ಸು ವಿಶಾಲ ಮಾಡಿದಾಗ ಎಲ್ಲಾ ದೇಶದಾಗ ಅದಾನ, ಎಲ್ಲಾ ಕಾಲದಾಗ ಅದಾನ, ಎಲ್ಲಾ ವಸ್ತುವಿನೊಳಗೂ ಆ ಭಗವಂತನೇ ತುಂಬಿಕೊಂಡಾನ ಅನ್ನುವಂಥದ್ದನ್ನ ಮನಸ್ಸು ವಿಶಾಲ ಆಯ್ತು ಅಂದ್ರ ಮನಸ್ಸು ವಿಶಾಲ ಆಗಲಿ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೋತ ಹೊಂಟಾರ. ಆ ನಂತರ 11ನೇ ಪದ ರೀ ಗುರುಗಳೇ, ನೀತಿ ಕ್ರಿಯಾ ಸ್ಥಳದೊಳಗೆ 11ನೇ ಪದ ಕಾಲ, ಕರ್ಮ, ಮಾಯೆ ಎಂಬ ಗೆಲ್ಲಲಿಯುವುದು ವಿಶಾಲಮತಿಗಳು ಶಿವಭಕ್ತ ಯುಕ್ತರಾಗಿರಿ ಅಂದ್ರೆ ಶಿವನ ಭಕ್ತರಾಗಿ ಆಚರವಂತರಾದ್ರಪ್ಪ ಅಂದ್ರ ಇವು ಮೂರನ್ನು ಗಿದ್ಯಾಕ ಬರ್ತದ ಅನ್ನುವಂಥದ್ದನ್ನ ಹೇಳ್ತಾರ. ಮತ್ತೆ 11ನೇ ಪದ 11ನೇ ಪದ ಪುಟಪ್ಪ ನಿಮ್ದ್ರಾಗ 11 ಐತ್ರಪ್ಪ, ನಮ್ದ್ರಾಗ 10 ಐತ್ರಪ್ಪ. 10 ಐತ್ರಿ. ಹಿಂದ ಮುಂದೆ ಆಗ್ಯಾರ, ಮೊದಲಿಂದ ಕೇಳ್ಕೊತ ಬಂದೇವ್ರಿ. 10ನೇ ಈ ಪುಟ ನಂಬರ್ ಹಿಂದ ಮುಂದೆ ಹಾಕ್ಯಾರಿ ಗುರುಗಳ. ಪುಟ ನಂಬರ್ 107 ಆಯ್ತ್ರಿ. ಓಂ ನಮಃ. ಇಲ್ಲಿ ಏನ್ ಹೇಳ್ಕೊತ ಬಂದ್ರಂದ್ರ ವಿಶಾಲವಾದ ಬುದ್ಧಿ ಉಳ್ಳವರು ಶಿವಭಕ್ತ ಉಳ್ಳವರಾದರೆ ಯಮನನ್ನು ಮತ್ತು ಕರ್ಮವನ್ನು ಮತ್ತು ಮಾಯೆಯನ್ನು ಗೆದಿಯುತ್ತಾರೆ ಅನ್ನುವಂಥದ್ದನ್ನ, ಆದರೆ ಶಿವಭಕ್ತರುಳ್ಳರಾಗತಕ್ಕದ್ದು ಶಿವನ ಭಕ್ತರಾದ್ರೆ ಇವು ಮೂರನ್ನು ಗೆದಿತಾರ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೋತ ಹೋಗ್ತಾರ. ಇದನ್ನೇ ಕೂಡ ಇಲ್ಲಿ ಶಂಕ ಮಾಡ್ತಾನ, ಶಿಷ್ಯ ಸಂಶಯ ಬರ್ತದ. ಏನ್ರಿ ಗುರುಗಳೇ, ಈಸ್ ದಿನ ಏನ್ ಹೇಳ್ಕೊತ ಬಂದ್ರಿ, ಆ ಪ್ರಾರಬ್ಧವನ್ನ ಯಾರೇ ಇದ್ರು ಕೂಡ ಹರಿ ದೇವತೆಗಳು ಕೂಡ ಇನ್ನು ರಾಜ ಮಹಾರಾಜರು ಕೂಡ ಎಲ್ಲರೂ ಕೂಡ ಏನಾಗ್ತದ, ಆ ಪ್ರಾರಬ್ಧವನ್ನ ಉಂಡೇ ಹೋಗ್ಬೇಕು, ಭೋಗವನ್ನ ಅದನ್ನ ತೀರ್ಸೇ ಹೋಗಬೇಕು ಅನ್ನುವಂಥದ್ದನ್ನ ಹೇಳ್ಕೋತ ಬಂದ್ರಿ. ಮತ್ತು ಅನೇಕ ರೀತಿಯಿಂದ ನೀವು ಏನ್ ಹೇಳ್ಕೊತ ಬಂದ್ರಿ, ಕಾಲವನ್ನು ಕೂಡ ನಾವು ಅನುಭವಿಸಿ ಅಂದ್ರೆ ನಮ್ಮ ಕರ್ಮವನ್ನು ನಾವು ಭೋಗಿಸೇ ಇರ್ಬೇಕು. ಎಂತ ಜ್ಞಾನಿ ಆಗ್ಲಿ ಏನೇ ಆಗ್ಲಿ ಪ್ರಾರಬ್ಧವನ್ನು ಭೋಗಿಸಬೇಕು ಅನ್ನುವಂಥದ್ದನ್ನ ಅನೇಕ ರೀತಿಯಿಂದ ಹೇಳ್ಕೋತ ಬಂದ್ರಿ. ಈಗ ಏನ್ ಹೇಳಕತ್ತೀರಿ ನೀವು, ಈ ಕಾಲನ್ನು ಗೆದಿಬಹುದು, ಮಾಯನ್ನು ಗೆಲ್ಲಿಬಹುದು, ಶಿವ ಮತ್ತು ಯಮನನ್ನು ಗೆದಿಬಹುದು ಅಂತ, ಮಾಯನ್ನು ಗೆದಿಬಹುದು ಅಂತ ಹೇಳ್ತೀರಂದ್ರ ನೀವು ಹೆಂಗ್ರಿ ಮತ್ತೆ ಈಗೊಂಥರ ಹೇಳ್ತೀರಿ, ಈಗೊಂಥರ ಹೇಳಕತ್ತಿರಲ್ಲ, ಹೆಂಗ ನಾವು ಏನಂತ ನಂಬೋನು, ನಮ್ಗ್ ಸಂಶಯ ಬರ್ತದ ಅಂತೇಳಿ ಶಿಷ್ಯಲ್ಲಿ ಪ್ರಶ್ನೆ ಮಾಡ್ತಾನ. ಅವಾಗ ಅದಕ್ಕ ಆ ಪ್ರಶ್ನೆ ತಕ್ಕ ಉತ್ತರ ಎಷ್ಟು ಚಂದ ಹೇಳ್ತಾರ ಅಂದ್ ನೋಡ್ರಿ. ಅವರು ಕೂಡ ಹೆಂಗ್ ಶಂಕ ಮಾಡ್ಯಾರ. ಈಗ ಇದ್ರೊಳಗ ಪೂರ್ವದಲ್ಲಿ ದುಷ್ಟ ಕರ್ಮಗಳನ್ನು ನಿವಾರಣೆ ಮಾಡಲಿಕ್ಕೆ ಬರುವುದಿಲ್ಲ, ಆ ಕರ್ಮವನ್ನ ಭೋಗಿಸೇ ತೀರ್ಬೇಕು ಅನ್ನುವಂಥದ್ದು ಹೇಳಿದ್ರಿ.
ದುಷ್ಟ ಕರ್ಮಗಳು ಫಲವಾದ ದುಃಖವನ್ನು ಭೋಗಿಸೇ ತೀರಬೇಕು. ಭೋಗಿಸಿದ ವಿನಾದರೂ ನಿವೃತ್ತಿ ಆಗುವುದಿಲ್ಲ ಅಂತ ನೀವು ಹಿಂದಿನ ಪದ್ಯಗಳು ಇಲ್ತನ ಇವತ್ತು ಶಿವಕಾರಣ್ಯ ಸ್ಥಳದೊಳಗಾಗ್ಲಿ ಜೀವದೊಳಗಾಗ್ಲಿ ಇಲ್ತಾನ 10 ಪದವನ್ನು ಕೂಡ 10 ಪದ್ಯದೊಳಗನು ಕೂಡ ಆ ಕರ್ಮ ಕಾಲ ಮಾಯನ್ ಗಿರ್ಯಾಕಾಗುದಿಲ್ಲ. ಅವು ಏನದ ಅವನ್ನ ಭೋಗಿಸೇ ಹೋಗ್ಬೇಕು ಅನ್ನುವಂಥದ್ದನ್ನ ಇಲ್ತಾನ ನಮ್ಗೆ ಹೇಳ್ಕೊತ ಬಂದ್ರಿ. ಈಗ ಏನ್ ಹೇಳಕತ್ತೀರಿ ನೀವು ನಿವೃತ್ತಿ ಮಾಡ್ಲಕ್ಕ ಬರುತ್ತದೆ ಅಂತ ನೀವ್ ಹೇಳಿದ್ರಿ. ಒಂದೇಳೆ ನಿವೃತ್ತಿ ಆಗುದಿಲ್ಲ ಅಂತ ಅಂತಿದ್ದೇವಂದ್ರೆ ಮತ್ತ ರಾಮ ನಳ ಪಾಂಡವ್ರು ಯಾಕೆ ಹಿಂಗ್ ಕಷ್ಟ ಪಡ್ತಿದ್ರು ಅಂತ ಇಲ್ತಾನ ಹೇಳ್ಕೊತ ಬಂದ್ರಿ. ಈಗ ಏನ್ ಹೇಳ್ತೀರಿ ಕಷ್ಟ ಪಡುವುದಿಲ್ಲ ಒಂದು ಹೇಳಿ ಪುನಃ ವಿಧಿ ನಿನಗಿಂತಲೂ ಬಲಿಶಾಲಿಗಳ ಆದರೂ ಇಲ್ಲ, ಬಲಿಶಾಲಿಗಳ ಯಾರೂ ಇಲ್ಲ, ಆದ್ರಿಂದ ನಿನಗ ಶವಾಶ್ ಅಂತ ಹೇಳಿದ್ರಿ. ಈ ದಿನ ವಿಧಿ ನಿನ್ನಂತ ಬಲಿಶಾಲಿ ಯಾರು ಇಲ್ಲ ಅಂತೇಳಿ ಹಿಂದಿನ ಪದ್ಯದೊಳಗೆ ಹೇಳಿದ್ರಿ. ವಿಧಿ ಪಾಪ ವಿಧಿ ನಿನಗೆ ಬಲ್ಲಿದವರು ಆರು ಉಂಟು ಅಂತ ಹೇಳ್ಕೊತ ಬಂದ್ರಿ. ಅಂತ ಶಬಾಷ್ ಶಬಾಷ್ ಎಂತಿಂತ ನಳ ಮಹಾರಾಜರನ್ನು ಕೂಡ ನೀನ್ ಏನ್ ಮಾಡ್ದಿ ಬೇಡ್ಕೊಂತಿನ ಹಚ್ಚಿದಿ. ವಿಧಿ ಪಾಪು ನಿನಗೆ ಬಲ್ಲಿದರೆ ಯಾರಂತ ಇಲ್ತಾನ ನಮ್ಗೆ ಹೇಳ್ಕೊಂಡು ಬಂದು ಈಗ ಏನ್ ಹೇಳ್ತೀರಿ ಈಗ ಶಿವಭಕ್ತಿಯಿಂದ ಕೂಡಿದರೆ ದುಷ್ಟ ಕರ್ಮಗಳನ್ನು ಸಹ ಗೆದಿಲಕ್ಕ ಬರ್ತದ ಅಂದ್ಮೇಲೆ ಪೂರ್ವ ಪದಕ್ಕೂ ಈ ಹೇಳುವ ಪದಕ್ಕೂ ಬಹಳ ವ್ಯತ್ಯಾಸ ಆಗ್ತದಲ್ಲ ಅಂತೇಳಿ ಅವ ಶಂಕ ಮಾಡ್ಯಾನ. ಯಾರು ಜಿಜ್ಞಾಸು ನಾವು ಸತ್ಸಂಗ ಏನ್ ಮಾಡಕತ್ತೀವಲ್ಲ ನಾವ್ ಎಲ್ಲರೂ ಜಿಜ್ಞಾಸಿಗಳ್ರಿ. ಇಲ್ಲಿ ನಾವು ಜಿಜ್ಞಾಸಿಗಳು ಅಂದ್ರೆ ಏನು ಆತ್ಮ ಅನಾತ್ಮಗಳನ್ನ ಬೇರ್ಪಡಿಸಿ ತಿಳಿಯುವುದಾಗ್ಲಿ, ಯಾವುದು ಸತ್ಯ ಯಾವುದು ಅಸತ್ಯ ಅದ, ಯಾವುದನ್ನ ಮಾಡಿದ್ರೆ ಏನು ಫಲ ಅದ, ಏನು ಮಾಡ್ಲಾರ್ದೆ ನಾವು ಹಂಗೆ ಬಿಟ್ಟೇವಂದ್ರೆ ಹಂಗೆ ನಾವು ಕಾಲ್ ಕಳೆದೇವಂದ್ರೂ ಕೂಡ ಅಲ್ಲಿ ಏನು ಫಲ ಅದ ಅನ್ನುವಂಥದ್ದನ್ನ ಇಲ್ಲಿ ತನ ಅನೇಕ ಕಥೆಗಳಿಂದ ನಾವು ಕೇಳ್ಕೊತ ಬಂದೇವೆ. ಇವತ್ತ ಪ್ರಾರಬ್ಧದನ್ನು ನಾವು ಹಿಂದೆ ಹೇಳ್ಕೊತ ಬಂದೇವೆ. ಪ್ರಾರಬ್ಧ ಏನ್ ಹೇಳ್ಕೊತ ಬಂದೇವಿ ಅಂದ್ರ ನಮ್ಮ ಹಣೆ ಬರ್ದಾಗ ಪ್ರಾರಬ್ಧ ಆಗಿತ್ತು ಅಂದ್ರ ಅದು ಆಗೇತಿರ್ತ ಅಂತ ಹೇಳ್ತೀರಿ. ಮತ್ತ್ಯಾಕ ನಾವು ಪ್ರಯತ್ನ ಮಾಡುದು ಏನದ, ಬಿಟ್ರಾಯ್ತಲ್ಲ ಅದು ಪ್ರಾರಬ್ಧ ಏನೈತೆ ಅದು ಉಣಿಸಿ ಹೋಗ್ತದ ಅಂತ ತಿಳ್ಕೊಂಡು ಮತ್ತೊಬ್ರು ಏನ್ ಮಾಡ್ತಾರ ಇಂಥ ಒಳ್ಳೆ ಕರ್ಮಗಳನ್ನು ಮಾಡುವುದೇ ಇಲ್ಲ ಅಂತ ನೀವು ಇಲ್ತಾನೆ ಅನೇಕ ರೀತಿಯಿಂದ ನಮ್ಗೆ ಹೇಳ್ಕೋತ ಬಂದ್ರಿ. ಈಗೇನ್ ಹೇಳಕತ್ತೀರಿ ನೀವು ಕಾಲನ್ನು ಗೆದಿಬಹುದು ಕಾಲ ಅಂದ್ರ ಯಮನನ್ನು ಗೆದಿಬಹುದು, ಹುಟ್ಟು ಸಾವನ್ನು ಗೆದಿಬಹುದು, ಮತ್ತು ಇನ್ನ ಮಾಯನ್ನು ಗೆಲ್ಲಬಹುದು, ಮತ್ತು ನಾವು ಮಾಡಿದಂತ ಕರ್ಮಗಳನ್ನು ಕೂಡ ಗೆಲ್ಲಕ್ ಬರ್ತದ ಅಂತಿರಲ್ಲ. ಇದು ಹೆಂಗ್ ಸತ್ಯ ಅನ್ನುವಂಥದ್ದನ್ನ ಇಲ್ಲಿ ಶಂಕ ಬರ್ತದ, ಎಲ್ಲರಿಗೂ ಪ್ರಶ್ನೆ ಬರ್ತದ. ಅದಕ್ಕೆ ಅವ್ರು ಎಷ್ಟು ಚಂದ ಸರಳವಾಗಿ ದೃಷ್ಟಾಂತ ಕೊಟ್ಟು ನೀವು ಅನುಭವಕ್ಕೆ ನೋಡ್ರಿ ಅನ್ನುವಂಥದ್ದನ್ನ ನಮಗೂ ಅನುಭವಕ್ಕೆ ತರಂಗಿಲ್ಲ. ಅವ್ರು ಹೇಳ್ಕೋತ ಹೊಂಟಾರ. ಏನ್ ಹೇಳ್ತಾರ ಅಂದ್ರ ಅಲ್ಲಿ ನಮಗ್ ಸಮಾಧಾನ ಏನ್ ಹೇಳ್ತಾರ ಅಂದ್ರ ಇಲ್ಲಿ ಕರ್ಮದಿಂದ ನಾ ಹಿಂದೆ ಹೇಳ್ಕೊತ ಬಂದೀನಿ. ಕರ್ಮದಿಂದ 2 ಅಂಕಗಳು ಉತ್ಪತ್ತಿ ಆಗ್ತವೆ. ಕರ್ಮ ಅಂದ್ರೆ ಒಂದೇ, ಎಲ್ಲಾ ಜನಕ್ಕೂ ಕರ್ಮ ಅನ್ನೋದೊಂದು ಒಂದೇ ಅದ. ಆ ಕರ್ಮದೊಳಗ ಇವತ್ತ 3 ಕರ್ಮಗಳು ಹೇಳ್ಕೊತ ಬಂದೇವಿ. ಸಂಚಿತ, ಆಗಾಮಿ ಮತ್ತು ಪ್ರಾರಬ್ಧ ಕರ್ಮ ಅನ್ನೋದು 3 ಕರ್ಮ ಎಲ್ಲರಿಗೂ ಅದಾವ ಅಂತ ನಾವ್ ಹೇಳ್ಕೊತ ಬಂದೇವಿ. ಆದ್ರೆ ಸಂಚಿತ ಕರ್ಮಗಳು ಏನೇನೈತಿ ಅಂದ್ರೆ ನಾವು ಹಿಂದಿನ ಮಾಡಿದಂತ ಪಾಪ ಪುಣ್ಯರ ಇರ್ಲಿ ಪಾಪರ ಇರ್ಲಿ ಯಾವುದೇ ಇರ್ಲಿ ಅದನ್ನ ಏನ್ ಮಾಡ್ತಂದ್ರೆ ನಾವು ಉಂಡೆ ಹೋಗ್ಬೇಕು, ಭೋಗಿಸಿ ಹೋಗ್ಬೇಕು. ಆ ಭೋಗ ಮಾಡೋ ಮುಂದೆ ಏನೈತಲ್ಲ ಆ ಹಿಂದಿನ ಕರ್ಮವನ್ನು ತೆಗೆದುಕೊಂಡು ಈಗ ಜೀವ ವ್ಯವಹಾರ ಮಾಡಕತ್ತೀವಲ್ಲ ಅದರೊಳಗ ಈ ಕ್ರಿಯಾದೊಳಗೆ ಏನ್ ತೊಡಗ್ಯವಲ್ಲ ಅದು ಹಿಂದಿನ ಮಾಡಿದಂತ ಪಾಪನುಗುಣ ವಿಶೇಷವಾಗಿ ಏನ್ ಉಳ್ದದ ಅದನ್ನ ನಾವು ಈ ಭೋಗ ಮಾಡಕತ್ತೇವೆ. ಈ ಭೋಗದೊಳಗ ಎಲ್ಲ ಲೌಕಿಕರು ಜಗತ್ತಿ ಏನ್ ತಿಳ್ಕೊತಾರ, ನಮ್ ಹಣೆ ಬರ್ದಾಗ ಇದ್ದಂಗ ಆಗ್ತದ. ಶಟಿಗವ್ ಬರ್ದದ್ದು ಯಾರು ಹರಿ ಬ್ರಹ್ಮರಿಗಾಗ್ಲಿಲ್ಲ, ನಮ್ಮ ಹಣೆ ಬರ್ದಾಗ ಇದ್ದಟ್ಟೆ ಕೊಡ್ತಾನ, ದೇವ್ರಂದ ಏನದ ಅಂತೇಳಿ ನಾವು ಅನೇಕ ರೀತಿಯಿಂದ ನಾವು ಪ್ರಾರಬ್ಧವನ್ನು ಗಟ್ಟಿ ಮಾಡಿದ್ದೇವೆ ಹಿಂದ. ಈಗ ಅವ್ರ ಏನಂತಾರ ಕರ್ಮ ಅನ್ನೋದು ಎಲ್ಲರಿಗೂ ಒಂದೇ, ಆದ್ರ ಕರ್ಮವೆಂಬ ಅಂಕುರದೊಳಗೆ 2 ಫಲ ಅಂತ ಹೇಳ್ತಾರ. ಅಂದ್ರ ಶೇಂಗಾದ ಕಾಳಿನೊಳಗೆ ಏನೈತಿದು ಕಾಳ ಅನ್ನೋದು ಒಂದೇ, ಕರ್ಮ ಅನ್ನೋದು ಒಂದೇ. ಅದರೊಳಗೆ ಏನದಾವ ಅಂದ್ರೆ 2 ಪಕ್ಕಳಿ ಅದಾವ. ಒಂದು ಅಲ್ಲಿ ಏನ ಅಂಕುರ ಹೊಂಡತು ಅಂದ್ರ ಪಕ್ಕಳಿ 2 ಹೊಡಿತಾವ. ಒಡೆದು ಒಂದು ಅಂಕುರ ಮ್ಯಾಗ ಬರ್ತದ, ಇನ್ನೊಂದು ಬೇರೆ ತಳಗ ಹೋಗ್ತದ. ಅದು ಏನ್ ಮಾಡ್ತದಂದ್ರ ಆ ಅಂಕುರ ತಳಗ ಮ್ಯಾಗ ಬಂದು ತಳಗ ಹೋಗೋದ್ರಿಂದ ಅದು ವಿಶಾಲಾಗಿ ಮುಂದ 2 ಪಕ್ಕಳಿಯಾಗಿ ಒಂದು ಆ ಕರ್ಮದ ಅಂಶ ಏನ ಶಂಗದ್ ಅದನ್ನು ಅನುಭವಿಸ್ಕೋತ
ಇನ್ನೊಂದ್ ಏನಾಗ್ತದಂದ್ರ ಮತ್ತೊಂದು ಮುಂದಿನ ಫಲ ಯಾವುದು ಶೇಂಗದ ಕಾಳನ್ನ ಹೆಂಗ್ ಕೊಡ್ತದದು ಶೇಂಗದ ದೃಷ್ಟಾಂತದೊಳಗ ಹಂಗಿಲ್ಲಿ ನಮ್ದು ಇರುವುದು ಒಂದೇ ಕರ್ಮ. ಆ ಕರ್ಮವನ್ನ ನಾವು ಪ್ರಾರಬ್ಧವನ್ನ ಭೋಗಿಸೋತ ಇದ್ದು ಅದರೊಳಗೆ ಇನ್ನೊಂದು ನಾವ್ ಏನ ಅಂಕುರ ಎರಡು ಅಂದ್ರೆ ಇದು ಏನ್ ಮಾಡಕತ್ತೇವಿ ನಾವು ಸತ್ಸಂಗ ಮಾಡಕತ್ತೇವಿ, ನಾಮಸ್ಮರಣೆ ಮಾಡಕತ್ತೇವಿ. ಬೆಳಗ್ಗೆ ಎದ್ದು ಇಷ್ಟು ನಸಿನ್ಯಾಗ ಎದ್ದು ನಾವ್ ಮಾಡುದೇನ್ ಅರ್ಕತ್ತದ ಆರಾಮ್ ಮುಂಜಾನೆ ನಿದ್ದೆ ಹೊಡಿಬೇಕಾಗಿತ್ತಲ್ಲ. ನಾವ್ ಇಷ್ಟು ಪ್ರಯತ್ನ ಮಾಡಕತ್ತೇವಿ ಅಂದ್ರ ಆ ಕರ್ಮವನ್ನು ಕಳ್ಕೊಳಕ ಜ್ಞಾನವನ್ನ ವೃದ್ಧಿ ಮಾಡ್ಕೊಂಡು ಜ್ಞಾನಾಗ್ನಿನಿಂದ ಜ್ಞಾನ ನಮ್ಮಲ್ಲಿ ಉದಯ ಆಯ್ತು ಅಂದ್ರ ಆ ಕರ್ಮವನ್ನ ಗೆರೆಯಾಕ ಬರ್ತದ ಹೇಳುವ ಉದ್ದೇಶದ ಮುಂದೆ ಗೆದಿದ್ ಹೇಳ್ತಾರ ಅವ್ರು. ಆ ಕರ್ಮವನ್ನ ನಾವು ಮಾಡಿದನ್ನ ಸಾಕ್ಷಿ ಭಾವದಿಂದ ನೋಡ್ಕೋತ ಇಲ್ಲಿ ಜ್ಞಾನ ಆಯ್ತು ಅಂದ್ರೆ ನನಗ್ ಸಾಕ್ಷಿ ಅನುಭವ ಬರ್ತದ. ನಾನು ಆತ್ಮಜ್ಞಾನ ಆಯ್ತು ಅಂದ್ರ ಕರ್ಮಗಳು ನಾಶ ಆಕ್ಕವು. ನನಗೆ ಇನ್ನೊಂದ್ ಏನ್ ವೃದ್ಧಿ ಆಕಂದ್ರೆ ಈ ಪ್ರಾರಬ್ಧ ಇರುತನ ಸಾಕ್ಷಿಯಾಗಿ ನೋಡುವಂತ ಜ್ಞಾನ ಉದಯ ಆಕ್ಕದ. ಸಾಕ್ಷಿ ಆದಾಗ ಈ ದೇಹನೇ ಬ್ಯಾರೆ ನಾನೇ ಬ್ಯಾರೆ, ಆತ್ಮನೇ ಬ್ಯಾರೆ, ಈ ದೇಹನೇ ಬ್ಯಾರೆ. ದೇಹವನ್ನ ನಾನು ಹೆಂಗ್ ನೋಡ್ತೀನಿ ಸಾಕ್ಷಿದಿಂದ ನೋಡ್ತೀನಿ. ಸಾಕ್ಷಿದಿಂದ ನೋಡ ಮುಂದ ಆ ದೇಹಕ್ಕಾಗುವಂತ ಚಲೋದೇ ಆಗ್ಲಿ ಕೆಟ್ಟನೇ ಆಗ್ಲಿ ಅವು ಎರಡು ದೇಹಕ್ಕೆ ಅಕ್ಕವ ಅನ್ನುವಂತ ಸಾಕ್ಷಿ ಜ್ಞಾನದಾಗ ತನಗಂದ್ರ ತಾನು ಆತ್ಮ ತನಗೆ ಯಾವ ಲೇಪನ ಆಗುದಿಲ್ಲ. ಅವಾಗ ಏನಾಗ್ತಾನ ಈ ಮಾಯೆಯನ್ನು ಗೆದಿತಾನ ಮತ್ತು ಕರ್ಮವನ್ನು ಗೆದಿತಾನ ಅನ್ನುವಂಥದ್ದನ್ನ ಇಲ್ಲಿ ಒಟ್ಟು ಕೊಟ್ಟು ಹೇಳ್ತಾರೆ. ಇದ್ರ ಸೂತ್ರ ತಿಳಿಯಿತು ಅಂದ್ರ ಇದು ಆಚಾರ್ಯ ಇದು ನಾವು ನಡೆಯುವುದು ಇಷ್ಟ ದಿನ ಕ್ರಿಯೆನ ಮಾಡ್ಕೊತ ಬಂದಿವಿ. ಇನ್ ಏನೈತಪ್ಪ ಅಂದ್ರ ಅದ್ರೊಳಗ ಮಾಡಿದಂತದ್ರೊಳಗ ನಡೀತಾ ಇರೋದು ಆಚಾರವಂತರಾಗೋದು ಅನ್ನುವಂಥದ್ದನ್ನ ಈ ಪದ್ಯದೊಳಗೆ ಒತ್ತು ಕೊಟ್ಟು ಹೋಗ್ತಾರ. ಇದನ್ನೇ ಕೂಡ ಅವರು ಕೂಡ ಹೆಂಗ್ ಹೇಳ್ತಾರ ನೋಡು, ಕರ್ಮದಿಂದ ಅಂಕುರದೊಳಗೆ ಉತ್ಪತ್ತಿ ಆಗುತ್ತವೆ. ಮನುಷ್ಯನು ಅಶುಭ ಕರ್ಮವನ್ನು ಮಾಡುವುದರಿಂದ ಅಶುಭ ವಾಸನ ಮತ್ತು ಅಧರ್ಮವೆಂಬ ಎರಡು ಅಂಕುರಗಳು ಉತ್ಪತ್ತಿ ಆಗುತ್ತವೆ. ಒಂದು ಅಶುಭ ಮತ್ತು ಇನ್ನೊಂದು ಅಧರ್ಮ, ಈ ಎರಡು ಅಂಕುರಗಳು ಉತ್ಪತ್ತಿ ಆಗುತ್ತವೆ. ಈ ಅಧರ್ಮ ರೂಪವಾಗಿರುವಂತ ಅಂಕುರದಿಂದ ಮನುಷ್ಯನಿಗೆ ದುಃಖ ಸಂಭವಿಸುತ್ತದೆ. ಅಂದ್ರೆ ಅಧರ್ಮ ಅಂದ್ರೆ ಒಳ್ಳೆ ಕಾರ್ಯ ಮಾಡೋದ್ರಿಂದ ಅಶುಭ ವಾಸನ ರೂಪವಾದ ಅಂಕುರದಿಂದ ಮನುಷ್ಯನು ಪುನಃ ಅಶುಭ ಕರ್ಮದಲ್ಲಿ ಪ್ರವೃತ್ತಿ ಆಗುತ್ತಾನೆ. ಅಧರ್ಮ ರೂಪವಾಗಿದಂತ ಅಂಕುರದಿಂದ ಸಂಭವಿಸತಕ್ಕ ದುಃಖಾದಿಗಳನ್ನು ನಿವಾರಣೆ ಮಾಡಿಕೊಳ್ಳಲಿಕ್ಕೆ ಬರುವುದಿಲ್ಲ, ಅವುಗಳನ್ನು ಭೋಗಿಸೇ ತೀರ್ಬೇಕು. ಈ ಅಭಿಪ್ರಾಯದಿಂದಲೇ ಪೂರ್ವ ಪದದಲ್ಲಿ ಬರತಕ್ಕ ದುಃಖಗಳನ್ನು ನಿವಾರಣೆ ಮಾಡಿಕೊಳ್ಳಲಿಕ್ಕೆ ಬರುವುದಿಲ್ಲವೆಂದು ಹೇಳಿದ್ದಾರೆ. ಈಗೇನೈತಲ್ಲ, ಈ ಅಂಕುರವನ್ನ ಉದಯ ಆಗ್ಲಿಲ್ಲ ಅಂದ್ರ ನಾವು ಸತ್ಸಂಗಕ್ಕೆ ಬರ್ಲಿಲ್ಲ ಅಂದ್ರ ಅದನ್ನ ಏನೈತಿ ನನಗೆ ಅಕ್ಕದ, ನಾನೇ ಶರೀರ, ನಾನೇ ಏನ ಆತ್ಮನ ಮರೆತು ನಾನೇ ದೇಹ ಅಂತನವ, ನನಗೆ ಅಕ್ಕದ, ನನಗೆ ದುಃಖ ಸುಖ ನನಗೆ ಅಕ್ಕದಂತ ಏನಂತಾನ, ದೇಹವೇ ನಾನಂತಾನ. ಯಾವಾಗ ಈ ಸತ್ಸಂಗದಿಂದ ದೇಹವೇ ಬ್ಯಾರೆ ನಾನೇ ಬ್ಯಾರೆ ನನಗಾಗುದಿಲ್ಲ, ಈ ದೇಹಕ್ಕೆ ಅಕ್ಕದ ಅಂದಾಗ ಏನಾದಿವ ದೇಹ ದುಃಖವನ್ನು ಅನುಭವಿಸು, ಸುಖ ದುಃಖವನ್ನು ಅನುಭವಿಸುವುದು ಸಾಕ್ಷಿದಿಂದ ನೋಡ್ತಾನ. ದೇಹ ಇದು ನಾನು ಅಲ್ಲ, ನಂದು ಅಲ್ಲ, ನಾನು ಆತ್ಮನೇ ಬ್ಯಾರೆ ಇದ್ದೇನೆ, ಈ ದೇಹನೇ ಬ್ಯಾರೆ ಅದ. ದೇಹಕ್ಕಾಗತಾವು ಈ ಪ್ರಾರಬ್ಧ ಹಿಂದದ, ಈ ದೇಹ ಮಾಡ್ಯದ, ಈ ಪ್ರಾರಬ್ಧನ ಅನುಭವಿಸ್ತದ ಅಂತೇಳಿ ಸಾಕ್ಷಿಯಾಗಿ ನೋಡುವಂತ ಜ್ಞಾನ ಉದಯ ಆದಾಗ ಅವ್ ಏನಾಗ್ತದಂದ್ರೆ ಹೇಳಿದರೆ ಇಲ್ಲಿ ಪೂರ್ವ ಪದದಲ್ಲಿ ಬರತಕ್ಕ ದುಃಖಗಳು ನಿವಾರಣೆ ಮಾಡಿಕೊಳ್ಳಲಿಕ್ಕೆ ಬರುವುದಿಲ್ಲವೆಂದು ಹೇಳಿದ್ದಾರೆ. ಇಲ್ಲಿ ತಂದು ಹೇಳ್ಕೊತ ಬಂದೇವೆ. ಇನ್ನು ಅಶುಭ ವಾಸನಾ ರೂಪವಾದ ಅಂಕುರವನ್ನು ಸಜ್ಜನರ ಸಂಘ ಮಾಡುವುದರಿಂದ, ನಾವು ಏನ್ ಮಾಡಕತ್ತೀವಿ, ಎಲ್ಲರೂ ಒಳ್ಳೇದವರ ಸಂಘ ಮಾಡಕತ್ತೀವಿ. ಒಂದು ಸಂಘ ಮಾಡಿದನ್ನು ಬಿಟ್ಟು ಇನ್ನೊಂದು ಸಂಘದೊಳಗೆ ಎರಡು ಉಂಟು, ಎರಡು ಫಲ. ಒಂದು ಯಾವುದಪ್ಪ ಅಂದ್ರ ಒಂದು ದುರ್ಜನರ ಸಂಘ, ಒಂದು ಸಜ್ಜನರ ಸಂಘ. ಈ ಸಜ್ಜನರ ಸಂಘ ಮಾಡುವುದರಿಂದ, ಪರಮಾತ್ಮನಲ್ಲಿ ಭಕ್ತಿ ಮಾಡುವುದರಿಂದ ಮತ್ತು ಸತ್ ಶಾಸ್ತ್ರಗಳನ್ನ ಅಂದ್ರ ಸಟ್ 6 ಶಾಸ್ತ್ರಗಳನ್ನ ಶ್ರವಣ ಮಾಡುವುದರಿಂದ ಕೆಡಿಸಲಿಕ್ಕೆ ಬರುತ್ತದ ಅನ್ನುವಂಥದ್ದನ್ನ ಹೇಳ್ತಾರ. ನಾನು ದಿನ ಅದೇ ಒತ್ತು ಕೊಟ್ಟು ಹೇಳ್ತೀನಿ. ಇದನ್ನ ತಿಳ್ಸಾಕ ನಾನು ಬಹಳ ಪ್ರಯತ್ನ ಮಾಡ್ತೀನಿ. ಕರ್ಮ ಎಂಬ ಅಂಕುರದೊಳಗೆ 2 ಫಲ. ಇವು ಎಲ್ಲಾ ಲೌಕಿಕರಿಗೆ ಸತ್ಸಂಗಕ್ಕೆ ಬರ್ಲಾರ್ದವ್ರಿಗೆ ನಮ್ಮ ಹಣೆ ಬರ ಇದ್ದಂಗೆ ಅಕ್ಕದ ಅಂತ ತಿಳ್ಕೊಂಡವ್ರು ಒಳ್ಳೆ ಕಾರ್ಯವನ್ನು ಮಾಡಂಗಿಲ್ಲ, ಸತ್ಸಂಗಕ್ಕೆ ಬರ್ದಿಲ್ಲ. ಒಂದು ದಾನ ಧರ್ಮಾದಿಗಳನ್ನ ಸತ್ಸಂಗಕ್ಕಾಗಿ ಮಾಡುಲ್ಲ, ಪುಣ್ಯಕ್ಕಾಗಿ ಮಾಡ್ತಾರ, ಒಂದು ಹೆಸರಿಗಾಗಿ ಮಾಡ್ತಾರ. ಆದ್ರ ಸತ್ಸಂಗಕ್ಕಾಗಿ ಮಾಡ್ತಾರ ಅಂದ್ರು ಮಾಡುದಿಲ್ಲ. ಯಾವಾಗ ಈ ಸತ್ಸಂಗಕ್ಕಾಗಿ ಯಾವ ಮಾಡ್ತಾನ ಅವನಲ್ಲಿ ಏನಾಗ್ತದ, ಈ ಪುಣ್ಯ ವೃದ್ಧಿ ಆಗ್ತದ. ಈ ಕರ್ಮವನ್ನ ನನ್ಗೆ ಬಂದಂತ ಹಿಂದಿನ ಬುತ್ತಿಯನ್ನು ಉಣ್ಕೋತ ಇದನ್ನ ಒಳ್ಳೇದನ್ನ ವೃದ್ಧಿ ಮಾಡ್ಕೋತ
ಜ್ಞಾನವನ್ನ ಸಂಪಾದನೆ ಮಾಡಿ ಅಜ್ಞಾನವನ್ನ ನಾಶ ಮಾಡ್ಕೋತಾನ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡ. ಅಜ್ಞಾನ ಅಂದ್ರೆ ಈ ದೇಹ ನಾನು ಅಂದುದೇ ಅಜ್ಞಾನ. ಇದನ್ನ ನಾಶ ಆಯ್ತು ಅಂದ್ರ ಕಾಲ ಕರ್ಮ ಮಾಯನ್ನ ಹೆಂಗ್ ಗೆದಿತಾನ ಅನ್ನುವಂಥದ್ದನ್ನ ಮುಂದೆ 3 ದೃಷ್ಟಾಂತ ಕೊಟ್ಟು ಹೇಳ್ತಾರ. ಇಲ್ಲಿ ಹೇಳೋರದಾರ, ಈ ಅಶುಭ ರೂಪವಾಗಿದ್ದ ವಾಸನ ಯಾವಾಗ ಕೆಟ್ಟು ಹೋಯಿತೋ ಆಗ ಮನುಷ್ಯನು ಅಶುಭ ಕರ್ಮದಿಂದ ಪ್ರವೃತ್ತಿ ಆಗುವುದೇ ಇಲ್ಲ. ಅಲ್ಲಿ ಈ ಅಶುಭ ಕರ್ಮದಿಂದ ಈ ವಾಸನಾ ರೂಪ ಮೋಹನ ನಷ್ಟ ಮಾಡ್ಕೊಂಡಂದ್ರ ಆಗ ಮನುಷ್ಯನಿಗೆ ಅಶುಭ ಕರ್ಮಗಳು ಪ್ರವೃತ್ತಿನೇ ಆಗುದಿಲ್ಲ. ಇವು ಕೆಟ್ಟ ಕರ್ಮಗಳೇ ಮನಸ್ಸು ಪ್ರವೃತ್ತಿ ಹಾಕದನ ಆಗುದಿಲ್ಲ. ಮತ್ತೆ ಇವನು ಪ್ರವೃತ್ತಿ ಹಾಕದ ಸತ್ಸಂಗ, ಜಪ, ನಾಮಸ್ಮರಣೆ, ಶರಣರ ಸಂಘ, ಸತ್ಸಂಗಕ್ಕಾಗಿ 4 ಗಂಟೆ ದುಡ್ಡು ಖರ್ಚು ಮಾಡೋದು, ಇಂಥ ಒಳ್ಳೆ ಕಾರ್ಯಗಳನ್ನ ಮಾಡೋದ್ರಿಂದ ಅವಾಗ ಏನಾಗ್ತದ, ಪುಣ್ಯ ಕಾರ್ಯ ವೃದ್ಧಿಯಾಗಿ ಆಗ್ತದ. ಪುಣ್ಯ ಕಾರ್ಯ ಆದಾಗ ಈ ಪಾಪ ಕರ್ಮಗಳು ನಾಶ ಆಗ್ತದ ಅನ್ನುವಂಥದ್ದನ್ನ ಇಲ್ಲಿ ಒತ್ತು ಕೊಟ್ಟು ಹೇಳ್ಕೋತ ಬಂದಾರ. ಇಲ್ಲಿ ಪ್ರವೃತ್ತಿ ಸಂಭವಿಸದೇ ಇರೋದ್ರಿಂದ ಅಶುಭ ವಾಸನ ಮತ್ತು ಅಧರ್ಮ ರೂಪವಾಗಿದ್ದ ಅಂಕುರಗಳು ಉತ್ಪತ್ತಿ ಆಗುವುದೇ ಇಲ್ಲ. ಈ ರೀತಿ ಶಿವಭಕ್ತಿಯಿಂದ ದುಷ್ಟ ಕರ್ಮಗಳನ್ನು ಕೂಡ ಕೆಟ್ಟು ಹೋಗುತ್ತವೆ. ಆದ್ದರಿಂದ ಶಿವಭಕ್ತಿಯಿಂದ ದುಷ್ಕರ್ಮಗಳನ್ನು ಗೆದೆಯಲಿಕ್ಕೆ ಬರುತ್ತದೆ ಎಂದು ಕೇಳಿದ್ದು ವಿರೋಧಿ ಆಗುವುದಿಲ್ಲ ಅಂತೇಳಿ ನಿಜಗೊಂಡ್ರಿ ಇಲ್ಲಿ ಹೇಳ್ಯಾರ. ಮತ್ತು ಚಿಕ್ಕರಾಮರು ಇದಕ್ಕ ಸ್ಪಷ್ಟ ಉತ್ತರ ಬರ್ದಾರ. ಇಲ್ಲಿ ನಮಗೇನಂಗಾಯ್ತು, ಈ ದುಷ್ಕರ್ಮಗಳನ್ನು ಗೆದೆಯಲಿಕ್ಕೆ ಬರುತ್ತದ. ನಾ ಮಾಡಿದಂತ ಕೆಟ್ಟ ಪಾಪಾದಿಗಳನ್ನ ಹುಟ್ಟು ಸಾವುಗಳನ್ನ ತಪ್ಸಕ್ ಬರ್ತದ, ಮತ್ತು ಕಾಲ ಕರ್ಮ ಮಾಯ ಗಿದ್ಯಾಕ ಬರ್ತದ ಅನ್ನುವಂಥದ್ದನ್ನ ಇಲ್ಲಿ ಅವ್ರು ಜಜ್ಮೆಂಟ್ ಕೊಡ್ತಾರ. ಮುಂದ ಹೆಂಗಪ್ಪ ಅಂದ್ರ ಒಂದ್ ದೃಷ್ಟಾಂತ ಕೊಡ್ತಾರ. ಯಾಕೆ ಆಗುದಿಲ್ಲ ನೋಡ್ರಿ, ಇಲ್ಲಿ ನಿಮ್ಗೆಲ್ಲರಿಗೂ ಈ ಕತಿ ಗುರ್ತದ. ಅಂದ್ರೆ ಯಾವಾಗ ಈ ಗ್ರಂಥ ಬರ್ದಾರ ಆ ಕಾಲದಲ್ಲಿ ಅವ್ರ ಕತಿ ಹೇಳ್ಯಾರ, ಈಗಿನ ಕಾಲದಾಗ ಹೋದಾರ ಅಂತ ಕತಿಯನ್ನ ಈಗ ಆ ಗ್ರಂಥಿನೊಳಗೆ ನಾವು ನೋಡ್ಕೊತ ಹೊಂಟಿವಿ. ಈ ಗ್ರಂಥನಾಗ ಏನ್ ಹೇಳ್ತಾರ, ಇನ್ನು ಶಿವಭಕ್ತಿಯಿಂದ ಕಾಲವನ್ನು ಗಿದ್ಯಾಕ ಬರ್ತದ ಅನ್ನುವಂಥದ್ದನ್ನ ಈ ಪದ್ಯದೊಳಗೆ ಹೇಳ್ಕೊತ ಹೋಗ್ತಾರ. ಏನ್ ಹೇಳ್ತಾರಂದ್ರ, 16 ವರ್ಷ ಆವಿಷ್ಯವನ್ನು ತನಗೆ ತೀರಿದ ವೇಳೆಯಿಂದ ಮಾರ್ಕಂಡ ಮುನೀಶ್ವರನು ಮದನ ವೈರಿ ಮರೆಹಕ್ಕು ಮೇಲೆ ಇಲ್ಲಿ ಒಂದು ದೃಷ್ಟಾಂತ ಏನ್ ಹೇಳ್ಯಾರಂದ್ರ, 16 ವರ್ಷ ಆವಿಷ್ಯವನ್ನು ತನಗೆ ತೀರಿದ ವೇಳೆ ಅರಿದು ಮಾರ್ಕಂಡ ಮುನೀಶ್ವರನು ಮದನ ವೈರಿ ಮರೆಹೊಕ್ಕು ಮೇಲೆ ಆತಂಕನುಗ್ಗ ಕದನವನ್ನ ನೀರಿದ ಜಯಿಸಿ ನಿತ್ಯನಾದನಾಗಿ ಎನ್ನುವಂಥದನ್ನ ಒಂದು ಮಾರ್ಕಂಡ ಮುನೀಶ್ವರ ಕಥೆ ನಮ್ಗೆಲ್ಲರಿಗೂ ಗುರ್ತದ ಹೇಳ್ಕೊತ ಬಂದಾರ. ಅಂತ ಯಾವ 16 ವರ್ಷ ಅವ್ರ ತಂದೆ ತಾಯಿಗಳು, ಅವ್ರ ತಂದೆ ತಾಯಿಗಳು ಅಂತಂದ್ರ ಭಾರಿ ಶಿವನ ಭಕ್ತರಾಗಿದ್ರು ಅನ್ನುವಂಥದ್ದನ್ನ ಕೇಳ್ಕೊಂಡಾಗ ಮುಕುಂದ ಮುನಿ, ಯಾರು ಮಾರ್ಕಂಡೇಶ್ವರನ ತಂದೆ ಮುಕುಂದ ಮುನಿ ಏನ್ ಮಾಡ್ದ, ಪುತ್ರ ಅಂದ್ರ ಅವ್ರು ಶಿವಭಕ್ತನಾಗಿದ್ರು, ಅವ್ರಿಗೆ ಮಕ್ಕಳಾಗಿದ್ದಿಲ್ಲ. ಶಿವನನ್ನು ಮರೆಯಬೇಕು, ಆ ಶಿವನಲ್ಲಿ ಪ್ರಾರ್ಥನೆ ಮಾಡ್ಕೊಂಡಾಗ ಆ ಶಿವನನ್ನ ನಿಯಮಗಳನ್ನ ಆಚರಿಸಿ ಶಿವಭಕ್ತಿ ಉಳ್ಳವರಾಗಿ ಶಿವನನ್ನ ಸ್ಮರಿಸಿ ಏನ ಶಿವನಿಂದ ಅನುಗ್ರಹ ಪಡೆದುಕೊಂಡು ನಿನಗೆ ಏನು ಬೇಕು ಅಂತೇಳಿ ಶಿವ ಪ್ರತ್ಯಕ್ಷನಾದಾಗ ಇವ್ರು ಏನ್ ತಿಳ್ಕೊತಾರಂದ್ರ, ನನಗ ಗಂಡು ಮಕ್ಕಳಿಲ್ಲ, ನನಗ್ ಮಕ್ಕಳು ಕೊಡುವ ಪರಮಾತ್ಮ ಅಂತೇಳಿ ಶಿವನಲ್ಲಿ ಪ್ರಾರ್ಥಿಸ್ತಾರ. ಅವಾಗ ಶಿವ ಏನ್ ಮಾಡ್ತಾನಂದ್ರ ಅವ್ರನ್ನ ಪರೀಕ್ಷೆಗೊಳ್ಳುವುದಕ್ಕಾಗಿ, ಒಂದು ಲೋಕದಕ್ಕ ಉದ್ಧಾರಕ್ಕಾಗಿ ಒಂದ್ ಏನ್ ಮಾಡ್ತಾರ ಅಂದ್ರ, ನಿನಗ ದಡ್ಡ ಮಗನ ಕೊಡು ಅಂದ್ರ 100 ವರ್ಷ ಬದುಕುವಂತ ಲೌಕಿಕ ವ್ಯವಹಾರ ಮಾಡುವಂತ ಮಕ್ಕಳನ್ನು ಕೊಡ್ತೀನಿ, ಇಲ್ಲ 16 ವರ್ಷ ಜ್ಞಾನಿ ಉಳ್ಳ ಮಗನನ್ನು ಬೇಡಿದ್ರ ನೀನ್ 16 ವರ್ಷ ಮಗನ ಕೊಡ್ತೀನಿ. ಜ್ಞಾನದ ಮಗ ಬೇಕು, ಅಜ್ಞಾನಿ ಮಗ ಬೇಕು, ಯಾವ್ದು ಬೇಕು ಅನ್ನುವಂಥದ್ದನ್ನ ಇಲ್ಲಿ ಕೇಳ್ಕೊತಾರ. ಒಂದ್ ನಿಮಿಷ ಇನ್ನೊಂದು ಕಡೆ ಕೊಡ್ತಾರ. ಅವಾಗ ಬರಬೈತ 33. ಅವಾಗ ಏನಾಗ್ತದಂದ್ರ 16 ವರ್ಷ ವಿಚಾರ ಮಾಡಿದಾಗ ದಡ್ಡ ಮಗನ 100 ವರ್ಷ ಈ ಸಂಸಾರಕ್ಕಾಗಿ ಹುಟ್ಟು ಸಾವು ಮಕ್ಕಳನ್ನ ತಗೊಂಡು ಏನ್ ಮಾಡುದು, ನಮಗ್ ಎಂತ ಮಗ ಬೇಕಂದ್ರ 16 ವರ್ಷನೊಳಗ ಜ್ಞಾನವಂತ ಮಗನನ್ನ ಹೆರುವುದೇ ಉತ್ತಮ ಅಂತ ತಿಳ್ಕೊಂಡು ಅವ್ರು ಏನ್ ಮಾಡ್ಕೊಂಡ್ರಂದ್ರ ಜ್ಞಾನ ಉಳ್ಳಂತ 16 ವರ್ಷ ಮಗನನ್ನೇ ಬೇಕು ಅಂತೇಳಿ ಪ್ರಾರ್ಥನೆ ಮಾಡಿದಾಗ
ಪರಮಾತ್ಮ ಅವ್ರಿಗೆ ಏನ್ ಮಾಡಿದಂದ್ರ 16 ವರ್ಷವುಳ್ಳ ಮಗನನ್ನೇ ಇವತ್ತು ಅವ್ರಿಗೆ ಕೊಟ್ಟ ಅನ್ನುವಂಥದ್ದನ್ನ ನಾವು ಕತಿ ಕೇಳಿವೆ. ಮುಂದ 16 ವರ್ಷ ಮಗನೇ ಅವ ಬೆಳಕೋತ ಜ್ಞಾನವಂತನಾಗಿ ಎಲ್ಲರನ್ನೂ ಪ್ರೀತಿಸುವಂತ ಒಂದು ಒಳ್ಳೆಯ ಪ್ರೇಮವನ್ನ ಗಳಿಸಿಕೊಂಡಿದ್ದ. ಮುಂದ ಅವ ಏನಾಯ್ತಂದ್ರ ಅವ್ರ ಮೊದಲು ಏನ್ ಬೇಡ್ಕೊಂಡಿದ್ರು 16 ವರ್ಷನೇ ಮಗ ಬೇಡ್ಕೊಂಡಾಗ 16 ವರ್ಷ ಕಾಲಗತ ಮುಗಿದು ಅದು 16 ವರ್ಷ ಮುಗಿದೊಳಗ ಅವ್ರಿಗೆ ತಂದೆ ತಾಯಿ ಮತ್ತಿಷ್ಟು ದುಃಖವಾಯ್ತು. ಏನ ನಮ್ಮ 16 ವರ್ಷ ಮಗ ಕಾಲ ಮುಗಿಯಾಕ ಬಂತು, ದಿನ ಮುಗಿದು ಇನ್ ಹೆಂಗ್ ಮಾಡುಮು ಅಂತೇಳಿ ದುಃಖಿಯಾಗಿ ಅಳ್ಕೋತ ಕುಂತಾಗ ಅವಾಗ ಆ ಮಾರ್ಕಂಡ ಮುನಿಗೆ ಏನಾಯ್ತಂದ್ರ ಆ ಬಾಲಕನಿಗೆ ಗುರ್ತಾಯ್ತು, ನಮ್ಮ ತಂದೆ ತಾಯಿ ಇಷ್ಟ ಯಾಕೆ ದುಃಖಿ ಆಗ್ಯಾರ ಅಂದ್ರ ಏನ್ ಅದನ್ನ ಕೇಳಬೇಕು ಅಂತಂದಾಗ ಅವ್ರ ಬರೀ ದುಃಖವನ್ನೇ ವ್ಯಕ್ತಪಡಿಸಿ ಅಳ್ಳಾಕಂತರು. ಅವಾಗ ಅವರ ಮನಸ್ಸಿನ ಇಂಗಿತವನ್ನು ತಿಳಿದುಕೊಂಡು ಅವನ್ ಏನ್ ಮಾಡ್ದಂದ್ರ ಶಿವನ ಅಂದ್ರ ಈಶ್ವರ ಲಿಂಗದ ಮುಂದೆ ಕುಂತು ತಪಸ್ಸನ್ನ ಮಾಡ್ದ ಅನ್ನುವಂಥದ್ದು ನಾವು ಕತಿ ಕೇಳಿವಿ, ಎಲ್ಲರಿಗೂ ಗೊತ್ತದ. ಅವಾಗ ಕತಿ ಮುಂದೆ ಏನಾಯ್ತು ಅಂದ್ರ ಶಿವನ ಗುಡಿ ಒಳಗ್ ಕುಂತು ತಪಸ್ಸು ಮಾಡಿದಾಗ ಯಮಧರ್ಮ ಅವನನ್ನ ಕಾಲ ಮುಗಿದಿಂದ ಅಂದ್ರ ಅವನ 16 ವರ್ಷ ಆಯುಷ್ಯ ಮುಗಿದಾಗ ಯಮಧರ್ಮ ಬಂದವನನ್ನ ಎಳೆದುಕೊಂಡು ಹೋದಾಗ ಶಿವ ದೇವಾಲಯದ ಕೂತಾಗ ಹೊರಗ ಬಾ ಅಂದ್ರು ಕೂಡ ಶಿವನನ್ನೇ ತೆಕ್ಕಿ ಬಿಡಿತಾನ. ಎಷ್ಟು ಹೇಳಿದ್ರು ಕೂಡ ಯಮನ ಮಾತನ್ನ ಕೇಳಿದಾಗ ಯಮನ ಕೋಪಿತನಾಗಿ ಏನ್ ಮಾಡಿದಂದ್ರ ತನ್ನ ಪಾಶವನ್ನ ಅಂದ್ರ ಹಗ್ಗವನ್ನ ಒಗೆದಾಗ ಅದು ಯಾರಿಗೆ ಬಿತ್ತು ಅಂದ್ರ ತೆಕ್ಕಿ ಬಡದಾಗ ಆ ಪಾಶ ಶಿವನಿಗೂ ಬಿತ್ತು, ಲಿಂಗಕ್ಕೂ ಬಿತ್ತು ಅನ್ನುವಂಥದ್ದನ್ನ ನಾವು ಎಲ್ಲರೂ ಕತಿ ಕೇಳಿವೆ. ಆ ಶಿವನಿಗೆ ಬಿದ್ದಾಗ ಅವ ಏನ್ ಮಾಡಿದ್ನ ಅಂದ್ರ ನನ್ನ ಆಸ್ಥಾನದಾಗಿದ್ದಾಗ ನನ್ನ ಭಕ್ತರಿಗೆ ನೀನು ಒಯ್ಲಾಕ ನಿನಗ್ ಹಕ್ಕು ಕೊಟ್ಟಾರ ಅನ್ನುವಂಥದ್ದನ್ನ ಅವನ ಮೇಲೆ ಕೋಪಿತನಾಗಿ ತನ್ನ ಕೈಯಲ್ಲಿದ್ದ ತ್ರಿಶೂಲದಿಂದ ಅವನನ್ನು ಚುಚ್ಚಿದನು ಅನ್ನುವಂಥದ್ದನ್ನ ಇವತ್ತು ನಾವು ಎಲ್ಲರೂ ಕತಿ ಕೇಳ್ಕೊಂಡಿವಿ. ಮುಂದ ಆ ಭಕ್ತ ಮಾರ್ಕಂಡ ಏನ್ ಮಾಡಿದ ಅಂದ್ರ ಆ ಪರಮಾತ್ಮನನ್ನು ಕುರಿತು ಅನಂತ ತಪಸ್ಸು ಮಾಡಿದಾಗ ಎಷ್ಟೋ 1000 ವರ್ಷ ಅವಾಗ ಏನ್ ಮಾಡಿದ್ನಂದ್ರ ಆಯುಷ್ಯವನ್ನು ಕೊಟ್ಟ ಮತ್ತು 1000 ವರ್ಷಗಟ್ಲೆ ಅವ ರಾಜ್ಯವನ್ನ ಆಳಂಗ ಮಾಡದ ಮಾರ್ಕಂಡ ಮುನಿ ಎನ್ನುವಂಥದ್ದನ್ನ ನಾವು ಇವತ್ತ ಕತಿ ಕೇಳಿವೆ. ಈ ಕಥೆಯಿಂದ ನಮಗೆ ಏನ ಗುರ್ತಾಯ್ತು ಅಂದ್ರ ಇವತ್ತ ಆ ಮನ್ಮಥನ ವೈರಿಯಾದ ಯಾರು ಪರಮಾತ್ಮ ಶಿವನ್ನ ಮೊರೆ ಹೊಕ್ಕದ್ರಲಿಂದ ಆ ಮಾರ್ಕಂಡ ಮುನಿಯನು ಕೂಡ ಆ ಕಾಲವನ್ನು ಗೆದ್ನ ಅನ್ನುವಂಥದ್ದನ್ನ ಇಲ್ಲಿ ಕಥೆ. ಇಲ್ಲಿ ಒಬ್ಬನೊಬ್ಬ ಶಿವಭಕ್ತನು ಪುತ್ರ ಇಚ್ಛೆಯಿಂದ ಶಿವನನ್ನು ಕುರಿತು ತಪಸ್ಸು ಮಾಡಿ ಅವನಿಂದ 16 ವರ್ಷ ಆಯುಷ್ಯವನ್ನು ಜ್ಞಾನಶೀಲ ಮಗನ ಬೇಕೆಂದು ವರವನ್ನು ಪಡೆದುಕೊಂಡು ಬಂದನು. ಮುಂದೆ ಕೆಲವು ಕಾಲದ ಮೇಲೆ ಪರಮಾತ್ಮನ ವರದಿಂದ ಮಾರ್ಕಂಡೇನೆಂಬ ಪುತ್ರನನ್ನು ಪಡೆದನು. ಮಾರ್ಕಂಡೇಯನು ತನ್ನ 16ನೇ ವಯಸ್ಸಿನ ಅಂತಿಮ ಸಮಯಕ್ಕೆ ತನಗೆ ಮರಣವಾಗುವುದೆಂದು ತನ್ನ ತಂದೆ ತಾಯಿಗಳಿಗೆ ತಿಳಿದು ಅದನ್ನು ತಪ್ಪಿಸಲು ಸಲುವಾಗಿ ಶಿವಾಲಯಕ್ಕೆ ಹೋಗಿ ಶಿವಲಿಂಗವನ್ನು ಪೂಜಿಸತಕ್ಕ ಶಿವಲಿಂಗದಲ್ಲೇ ಮನಸ್ಸನ್ನು ಮಗ್ನ ಮಾಡಿ ಆನಂದದಿಂದ ಕುಳಿತು ಬಿಟ್ಟನು. ಆ ಸಮಯಕ್ಕೆ ಯಮನವನ ಆಯುಷ್ಯ ತೀರದ ವೇಳೆಯನ್ನು ಅರಿತು ಅಲ್ಲಿಗೆ ಬಂದು ದೂರದಲ್ಲಿ ನಿಂತು ಅವನಿಗೆ ಪಾಶವನ್ ಒಗೆಯಲು ಮಾರ್ಕಂಡೇಯನು ಗದಗದಲ್ಲಿ ನಡುಗುತ್ತಾ ಭಯಗ್ರಸ್ತನಾಗಿ ಶಿವಲಿಂಗವನ್ನು ಅಪ್ಪಿಕೊಂಡನು. ಆ ಪಾಶವು ಲಿಂಗಕ್ಕೂ ಮಾರ್ಕಂಡೇಯನಿಗೂ ಸಮೇತವಾಗಿ ಬಿದ್ದುದನ್ನು ಶಿವನು ನೋಡಿ ಆ ಲಿಂಗದಲ್ಲಿ ಉದ್ಭವಿಸಿ ಯಮನನ್ನು ದಂಡಿಸಿ ತನ್ನ ಭಕ್ತನಾದ ಮಾರ್ಕಂಡೇಯನಿಗೆ ತನ್ನ ಅಪರಿಮಿತವಾದ ವರ್ಷಗಳಲ್ಲಿ 16 ವರ್ಷ ಆಯುಷ್ಯವನ್ನು ಕೊಟ್ಟು ಅವನನ್ನು ರಕ್ಷಿಸಿದನು. ಮತ್ತು ಯಮನನ್ನು ಕುರಿತು, ಎಲೆ ಯಮನೆ, ನೀನು ಇನ್ನು ಮುಂದೆ ಶಿವ ಪೂಜೆ ಶಿವನಾಮಸ್ಮರಣೆ ನಡೀತಿದೆಯೋ ಅಲ್ಲಿ ಮಾತ್ರ ನೀನು ಸಮೀಪಕ್ಕೆ ಹೋಗಕೂಡದು ಮತ್ತು ಶಿವಭಕ್ತರ ಅಂಗಳದಲ್ಲೇ ಹಾಯ ಕೂಡದೆಂದು ಆಜ್ಞೆ ಮಾಡಿದನು ಅನ್ನುವಂಥದ್ದನ್ನ ಇವತ್ತು ನಾವು ಮಾರ್ಕಂಡ ಮುನೀಶ್ವರಿ ಕೇಳಿವಿ. ಯಾರು ಅನನ್ಯವಾಗಿ ಶಿವನನ್ನ ಭಕ್ತಿಯಿಂದ ಪೂಜಿಸ್ತಾರ ಮತ್ತು ಅನನ್ಯವಾಗಿ ಅವನನ್ನ ಪೂಜೆ ಮಾಡ್ತಾರ, ಅವನನ್ನ ಯಾರು ತಿಳ್ಕೊತಾರ, ಅವನ ಚಿಂತನೆಯನ್ನ ಯಾರು ದಿನ ಕೂತು ಮಾಡ್ತಾರ ಅಂತವ್ರ ಓಣ್ಯಾಗ ಹೋಗ್ಬೇಡ. ಅವ್ರ ಮನಿ ಅಲ್ಲ, ಅವನ ಹಾಕೋದಲ್ಲ, ಅವನನ್ನ ಜಕ್ಕೊಂಡು ಹೋಗೋದಲ್ಲ, ಅವ್ರ ಓಣಿ ಒಳಗನು ನೀ ಹೋಗ್ಬೇಡ ಅನ್ನುವಂಥದ್ದನ್ನ ಶಿವ ಅವಾಗ ಯಮನಿಗೆ ಆಜ್ಞೆ ಮಾಡಿದ ಅನ್ನುವಂಥದ್ದನ್ನ ನಾವು ಕೇಳ್ಕೊಂಡೇವಿ.
ಮೊದಲ ಅದೇ ಶಿವ ಪರಮಾತ್ಮ ಏನ್ ಮಾಡಿದ, ಒಂದ್ ತಿಂಗಳಾಯ್ತು, ಒಂದು ಇದು ಕೂಡ ಮುಟ್ಟಿದ್ದಿಲ್ಲ. ಅದೊಂದ್ 2 ಬೈಸ್ತಿಂದ ಎಫೆಕ್ಟ್ ಆಯ್ತು. ನರಸಪ್ಪಣ್ಣರ ಓಂ ನಮ ಶಿವಾಯ ಸ್ವಲ್ಪ ಮ್ಯೂಟ್ ಮಾಡ್ರಿ. ನರಸಪ್ಪಣ್ಣರ ಮ್ಯೂಟ್ ಫುಲ್ ಆಗಿ ನೋಡ್ರಿ ಸರ್. ಹಾ, ಧನ್ಯವಾದಗಳು. ಇಲ್ಲಿ ಒಟ್ಟಾರೆ ಮೊದಲು ಏನ್ ಹೇಳಿದ್ದ, ಅದೇ ಕಾಲವನ್ನು ಇವಾಗ ಇಷ್ಟೇ ವರ್ಷ ಆಯುಷ್ಯದ, ಇವ ಇಷ್ಟು ವರ್ಷಕ್ಕೆ ತೀರ್ತಾನ ಅಂತೇಳಿ ಅಷ್ಟೇ ಆಯುಷ್ಯ ಕೊಟ್ಟಿದ್ದ. ಅದೇ ಮುಂದ ಪರಮಾತ್ಮ ಯಾವಾಗ ಮಾರ್ಕಂಡ ಮನುಷ್ಯನಿಂದ ಯಾರು ಶಿವನನ್ನ ಭಜಿಸ್ತಾರ, ಶಿವನನ್ನ ಭಕ್ತಿಯಿಂದ ಪೂಜಿಸ್ತಾರ, ಅವ್ರ ಅಂಗಳದೊಳಗೂ ಕೂಡ ಹೋಗಬೇಡ, ಶಿವನಾಮವನ್ನು ಮಾಡುವುದರಿಂದ ಅವ ಯಮನನ್ನು ಗೆದ್ದ ಅನ್ನುವಂಥದ್ದನ್ನ ಇವತ್ತ ಕತಿ ನಮ್ಗೆಲ್ಲರಿಗೂ ಸ್ಪಷ್ಟತೆ ಅದ. ನಾವೆಲ್ಲಾ ಹಿಂದೆ ಕೇಳ್ಕೊತ ಬಂದೇವಿ. ಹಂಗ ನಾವು ಕೂಡ ಶಿವನನ್ನ ತಿಳಿದ್ರಲಿಂದ, ಶಿವ ಎಲ್ಲಿ ಅದಾನಂದ್ರ ಎಲ್ಲಾ ಕಡೆ ಅದನ, ಪರಿಪೂರ್ಣ ಅದನ, ನಮ್ಮ ಹೃದಯದೊಳಗ ಅದನ, ಎಲ್ಲಾ ಕಡೆ ಅವನೇ ಅದಾನ ಅನ್ನುವಂಥದ್ನ ನಮ್ಗ್ ಜ್ಞಾನ ಆಯ್ತು ಅಂದ್ರ ನಮಗೇನಾಗ್ತದ, ನಾನು ಆತ್ಮನೇ ಇದೀನಿ ಅನ್ನುವಂಥ ಜ್ಞಾನ ಆಯ್ತು ಅಂದ್ರ ನಮ್ಮ ಕರ್ಮಗಳು ಎಲ್ಲವನ್ನು ಹರಿದು ಹುಟ್ಟು ಸಾವುದಿಂದ ನಾವು ಪಾರಾಗ್ತೇವೆ ಅನ್ನುವಂಥದ್ದನ್ನ ಈ ಮಾರ್ಕಂಡ ಮುನಿ ಕತಿ ನಮಗೆಲ್ಲರಿಗೂ ಸಮನ್ವಯ ಆಗ್ತದ, ಎಲ್ಲರಿಗೂ ಸತ್ಯ ಅದ. ಒಂದ್ ವೇಳೆ ನಮ್ಗ ಸುಮ್ಮ ಶಿವನನ್ನ ಭಜುವಂತ ಕರ್ಮಕ್ಕಾಗಿ, ಆಶಯಕ್ಕಾಗಿ ಮತ್ತು ನಮ್ಮ ಅನುಕೂಲಕ್ಕಾಗಿ ಶಿವನನ್ನ ಭಜಿಸ್ತೇವಂದ್ರು ಕೂಡ ಅದು ಫಲಾನು ಕೊಡ್ತಾನ ಅನ್ನುವಂಥದ್ದನ್ನ ಇವತ್ತ ಶಿವ ನಾಮಸ್ಮರಣೆ ಮಾಡಿಯವ್ರಿಗೆ, ಅವನನ್ನ ಚಿಂತನೆ ಮಾಡೋರಿಗೆ ಏನ ಕಾಮನೆ ಇಟ್ಟುಕೊಂಡು ಕರ್ಮವನ್ನ ಮಾಡ್ತಾರ, ಅವ್ರಿಗೆ ಅದನ್ನು ಫಲ ಕೊಡ್ತಾನ. ಇವತ್ತ ನೋಡ್ತೇವ್ ನಾವು ಎಷ್ಟೋ ಮಂದಿ ಎಷ್ಟೋ ಮುಖ್ಯ ವಯಸ್ಸಿನಾಗನು ಕೂಡ ಶಿವನ ಇವತ್ತ ಶ್ರೀಶೈಲಕ್ಕ ನಡ್ಕೋತ ಹೋಗ್ತಾರ. ಎಷ್ಟೋ ಮಂದಿ ದೀಡ್ ನಮಸ್ಕಾರ ಹಾಕೋತ ಹೋಗ್ತಾರ. ಎಷ್ಟೋ ಮಂದಿ ಅವ್ರಿಗಾಗಿ ಎಷ್ಟೋ ಕಷ್ಟ ಪಡ್ತಾರ. ಕಷ್ಟಪಟ್ಟವ್ರಿಗೆ ಅವ್ರಿಗೆ ಏನ್ ಮಾಡ್ತಾನ, ಅವ್ರಿಗೆ ಅನುಕೂಲ ಮಾಡ್ತಾನ ಅನ್ನುವಂಥದ್ದು ಹಿಂದೆ ನಾವು ಕೇಳ್ಕೊಂಡು ಬಂದೇವಿ. ಯಾರು ಹೆಂಗ ಪರಮಾತ್ಮನ ಹೊಲಿಸ್ಕೊಳಕ ಏನ ಕಾಮನೆ ಇಟ್ಕೊಂಡು ಪ್ರಾರ್ಥಿಸ್ತಾರ, ಆ ಕಾಮನೆಯನ್ನ ಪರಮಾತ್ಮ ಕೊಡ್ತಾನ. ಇಲ್ಲಿ ಏನು ಬಂತು ಅಂದ್ರ ನಿಷ್ಕಾಮದಿಂದ ತಂದೆ ತಾಯಿಯನ್ನ ತೃಪ್ತಿಪಡಿಸೋದಕ್ಕಾಗಿ ಈ ಜನರಿಗೆ, ಮುಂದಿನವ್ರಿಗೆ, ಪರಮಾತ್ಮನನ್ನ ಒಲಿಸ್ಕೊಂಡವ್ರಿಗೆ ಅವ್ರಿಗೆ ಕಾಲ ಅಂದ್ರೆ ಹುಟ್ಟು ಸಾವುದಿಂದ ಪಾರ ಆಗ್ತಾರ ಅನ್ನುವಂಥದನ್ನ ತಿಳ್ಸಕ ಇಂಥ ಜ್ಞಾನ ಮಾರ್ಗವನ್ನ ಮಾರ್ಕಂಡಿನಿಂದ ನಾವು ತಿಳ್ಕೊಳಕ್ ಬರ್ತದ ಅನ್ನುವಂಥದ್ದನ್ನ ಇಲ್ಲಿ ಕಾಲ ನುಗಿದ್ಯಾಕ ಬರ್ತದ ಅನ್ನುವಂಥದ್ದು ಹೇಳ್ಕೊತ ಬಂದ್ರು. ಆ ನಂತರ ಇನ್ನೊಂದು ಹೇಳ್ತಾರ, ಮಾರ್ಕಂಡೇಯನು ಶಿವಲಿಂಗವನ್ನು ಪೂಜಿಸಿ ಶಿವಲಿಂಗವನ್ನೇ ತಬ್ಬಿಕೊಂಡಿದ್ರಿಂದ ಅವನು ಯಮನನ್ನು ಗೆದಿಯುವುದಲ್ಲದೆ ಜಗತ್ತಿನ ಚಿರಂಜೀವಿಯಾಗಿರುವಂತನಾದನು. ಅಂದ್ರೆ ಏನಾದ ಚಿರಂಜೀವಿಯನ್ನು ಪಡೆದುಕೊಂಡ ಅಂದ್ರೆ ಹುಟ್ಟು ಸಾವುದಿಂದ ಪಾರಾದ ಅನ್ನುವಂಥದ್ದನ್ನ ಇಲ್ಲಿ ಅವ್ರು ಹೇಳುವ ಉದ್ದೇಶದ. ಹಾಗೆ ನಾವು ಕೂಡ ಶಿವಭಕ್ತರಲ್ಲಿ ತಲ್ಲೀನರಾದರೆ ಮರಣ ಕಾಲದಲ್ಲಿ ಆಗತಕ್ಕ ಯಮನ ಬಾಧೆಯನ್ನು ತಪ್ಪಿಸಿಕೊಳ್ಳಬಹುದು. ಇದು ನಿಶ್ಚಯ, ನಾವ್ ಹೇಳಂಗಿಲ್ಲ, ಇದು ನಿಜಗುಂಡ್ರು ಹೇಳ್ಯಾರ. ಚಿಕ್ಕರಾಮಾರವ್ರು ಕೂಡ ಇದಕ್ಕೆ ಜಜ್ಮೆಂಟ್ ಮಾಡ್ಯಾರ, ನಿರ್ಣಯ ನಿಶ್ಚಯ. ಈ ರೀತಿ ಶಿವಭಕ್ತಿಯಿಂದ ಯಮನ್ನ ಗೆದಿಲಿಕ್ಕೆ ಬರುತ್ತದೆ. ಆದ್ದರಿಂದ ಶಿವಭಕ್ತಿಯನ್ನು ಮಾಡತಕ್ಕದ್ದು, ಶಿವಜ್ಞಾನವನ್ನು ಮಾಡತಕ್ಕದ್ದು ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಈಗ ಏನು ತಪ್ಪಿಸ್ದಂಗಾಯ್ತು, ಯಮನನ್ನು ಗೆದ್ಯಾಕ ಬರ್ತದ, ಸಾವನ್ನು ಗೆದ್ಯಾಕ ಬರ್ತದ ಅಂತ ಹೇಳಿ ಇನ್ನೊಂದು ಏನ್ ಹೇಳ್ತಾರಂದ್ರ, ನೀವು ಹಿಂದಿನ ಪದ್ಯದೊಳಗೆ ನಾವ್ ಏನ್ ಕೇಳ್ಕೊಂಡ್ ಬಂದೇವಿ, ಪಾಪವನ್ನ ಕೆಟ್ಟ ಕಾರ್ಯವನ್ನ ಮಾಡಿದವರು ಅವ್ರು ಏನಾಗ್ತಾರ, ನರಕದಿಂದ ತಿರುಗ್ತಾರ, ಸುತ್ತ ಹಾಕ್ತಾರ, ಅನೇಕ ದುಃಖವನ್ನ ಅನುಭವಿಸ್ತಾರ ಅನ್ನುವಂಥದ್ದನ್ನು ನೀವು ಹಿಂದೆ ಹೇಳ್ಕೊತ ಬಂದಾರ. ಇಲ್ಲಿ ಅವ್ರು ಏನ್ ಹೇಳ್ತಾರ, ಶಿವಭಕ್ತಿಯಿಂದ ಕರ್ಮವನ್ನು ಗೆದಿಲಕ್ಕೆ ಬರುತ್ತದೆ ಎಂಬುದನ್ನು ಈ ಸದ್ದ ಶಿವಭಕ್ತಿಯಿಂದ ಕರ್ಮವನ್ನು ಅಲ್ಲಿ ಕಾಲವನ್ನು ಗೆದ್ರು, ಹುಟ್ಟು ಸಾವನ್ನು ಗೆದ್ರು. ಇಲ್ಲಿ ನಾವು ಮಾಡಿದಂತ ಪಾಪ ಏನು ಕರ್ಮ ಅದಾವಲ್ಲ, ಆ ಕರ್ಮವನ್ನು ಗೆದ್ಯಾಕ ಬರ್ತದ ಅಂತ ಹೇಳ್ತಾರ. ಅದೇಂಗ್ರಿ ಕರ್ಮವನ್ನು ಗೆದ್ಯಾಕ ಬರಂಗಿಲ್ಲ, ಅದನ್ನ ಬೋಗ್ಸಿ ಹೋಗ್ಬೇಕು ಅಂತ ಹಿಂದ್ ಹೇಳಿದ್ರಿ, ಈಗ ಹೆಂಗ್ ಹೇಳ್ತೀರಿ ಅನ್ನುವಂಥದ್ದನ್ನ ಇಲ್ಲಿ ಮತ್ತೇನ್ ಹೇಳ್ತಾರ, ಇಂಥ ದೃಷ್ಟಾಂತ ಕೊಟ್ಟು ಮತ್ತು ಆ ಶಿವನಲ್ಲಿ ಎಂತ ಹೃದಯ, ಶಿವ ಬೇಡಿದವ್ರಿಗೆ ಬೇಡಿದ್ದನ್ನು ಕೊಡ್ತಾನ ಅನ್ನುವಂಥದ್ದನ್ನ ಹಿಂದೆ ರಾಕ್ಷಸರ ಕಥೆಗಳು, ಅನೇಕ ಮಂದಿ ದುಷ್ಟರ ಕಥೆಗಳನ್ನ ನಾವು ಹಿಂದೆ ಕೇಳ್ಕೊಂಡು ಬಂದೇವೆ. ಏನು ಶಿವ ತಾನ್ ಏನನ್ನು ವಿಚಾರ ಮಾಡದೆ ಎಂತ ಸಹೃದಯದವನು ಪರಮಾತ್ಮ ಅನ್ನೋದಕ್ಕ ಅನೇಕ ಹಿಂದಿನ ಕಥೆಗಳು, ಯಾರು ಏನು ಬೇಡ್ತಾರ ಬೇಡಿದ್ದನ್ನೇ ಕೊಡ್ತಾನ ಅನ್ನುವಂಥದ್ದನ್ನ ನಾವು ಕೇಳ್ಕೊಂಡು ಬಂದೀವಿ. ಇಲ್ಲಿ ಕೂಡ ಇಲ್ಲಿ ಏನ್ ಹೇಳ್ತಾರ ಅಂದ್ರ, ಕೆಟ್ಟ ಕರ್ಮ ಮಾಡಿದ ಮನುಷ್ಯನೂ ಕೂಡ ಏನಾದ ಅಂದ್ರ ಸ್ವರ್ಗ ಪದವಿಯನ್ನು ಪಡೆದ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾರ. ಹೆಂಗ ಪಡೆದ ಅಂತ, ದುಷ್ಟ ಪಾಪಿಷ್ಟ ಪಾಪವನ್ನು ಮಾಡಿದವ, ಆ ಕರ್ಮವನ್ನ
ಹೆಂಗ ಅವ ಕಳ್ಕೊಂಡ ಅನ್ನುವಂಥದ್ದನ್ನ ಈ ಪದ್ಯದೊಳಗೆ ಹೇಳ್ತಾರ. ಏನಂದ್ರ ನುಡಿಯಬಾರದ ದೋಷ ನೀಶುವ ವಿದುಳನು ಕೆಡದು ಸಾಯುವ ಅಡಿಯವಳ ಹರವೆಂದು ತನಗೆ, ಅಂದ್ರೆ ಕೆಡದು ಸಾಯುವ ಕಾಲಕ್ಕ ಹರ ಹರ ಎಂದು ಪ್ರಾಣ ಬಿಟ್ಟದ್ದಕ್ಕಾಗಿ ತನಗೆ ಬಿಡದಂಬ ನರಕ ದುಃಖವನ್ನು ಸೊಂಕದೆ ಮುಕ್ತಿ ಪಡೆದಳೆ ಹೋಗಲಿ ಸುಖದೋಳ್ ಇರಲ್ ಅದರಿಂದ ಅನ್ನುವಂಥದ್ದನ್ನ ಎರಡನೇ ನುಡಿಯೊಳಗೆ ಹೇಳ್ಕೊತ ಬಂದಾರ. ಅಂದ್ರ ನುಡಿಯಬಾರದ ಹೀಳಲಕ್ಕೆ ಬಾರದಂತ ಪಾಪವನ್ನ ಮಾಡಿದಂತ ದೋಷವುಳ್ಳವ ಯಾರು ಪಾಪಿ ಆದಂತ ವಿದುಳನೆಂಬ ರಾಜ, ಅವನು ಏನಿದ್ನ ಅಂದ್ರ ಕೆಡೆದು ಬಿದ್ದು ಸಾಯಿ ಅಡಿಯೋಳ್, ಅಂದ್ರ ಸಾಯು ಕಾಲಕ್ಕ ಮರಣ ಕಾಲಕ್ಕ ಏನ್ ಮಾಡ್ದಂದ್ರ ಮರಣ ಹೊಂದುವ ಕಾಲದಲ್ಲಿ ಹರವೆಂದು ಅಪಹರಿಸೆಂದು ತನಗೆ ಬಿಡದೊಂಬ ಅಂದ್ರ ಹರ ಮತ್ತು ಅಲ್ಲಿ ಏನಂದವ ಸಾಯು ಕಾಲಕ್ಕ ಕೆಟ್ಟ ದುಷ್ಟ ಇದ್ದ. ಇನ್ ಮುಂದೆ ಬರ್ತದ ಪದ್ಯ. ಆ ದುಷ್ಟ ಮನುಷ್ಯ ಏನಾಯ್ತು, ಸಾಯು ಕಾಲಕ್ಕ ಹರ ಅಂತೇಳಿ ಪ್ರಾಣ ಬಿಟ್ನಂತ. ಹರವೆಂದು ಅವನ ಹರ ಅಂದ್ರ ಅವನ ಕೊಲ್ಲು, ಅವನ ಪಾಪ ಅವನ ಕೊಲ್ಲು ಅನ್ನುವಂಥದ್ದನ್ನ ಯಾರನ್ನ ಈ ಕಥೆ ಒಳಗೆ ಹೇಳ್ಕೊತ ಹೋಗ್ತಾರ ಮುಂದ. ಅಂತ ಆ ಅಪರಿಷದಿಂದ ತನಗೆ ಬಿಡದ ಊಟ ಮಾಡುವ ನರಕ ದುಃಖಗಳನ್ನು ಏನ ಆ ಪಾಪವನ್ನು ಉಣ್ಣಬೇಕಾಗಿತ್ತಲ್ಲ, ಆ ನರಕ ಬಾಧೆಯನ್ನು ಸೊಂಕದೆ ಅಂದ್ರೆ ಆ ಪಾಪವನ್ನು ಅಂಟುಕೊಳ್ಳದೆ ಮುಕ್ತಿಯನ್ನು ಪಡೆದ ಮೋಕ್ಷವನ್ನು ಹೊಂದಿ ಇಹಪೋಗಳೆ ಅಂದ್ರೆ ಪೃಥ್ವಿ ಮೇಲಿನ ಜನರು ಹೊಗಳುತ್ತಿರಲು ಸುಖದಿಂದ ಇರುತ್ತಿರಲಿಂದ ಅದರಿಂದ ಏನದ ಆ ಪಾಪದಿಂದ ಪಾರಾದ ಅಂತ ದುಷ್ಟ ಪಾಪವನ್ನು ನಾವು ಮಾಡಿಲ್ಲ. ನಮಗೂ ಕೂಡ ಏನಾಗ್ಬೇಕು ಅಂದ್ರೆ ಸಾಯು ಕಾಲಕ್ಕೆ ನಾವು ಮಾಡಿದಂತ ಸ್ಮರಣ ಏನ್ ಮಾಡಿದೇವಲ್ಲ, ಇಲ್ಲಿ ತನ ನಾಮಸ್ಮರಣೆ ಸತ್ಸಂಗ ಏನ್ ಮಾಡೇವಲ್ಲ, ಆ ಸಾಯು ಕಾಲಕ್ಕೆ ಇವು ನಮ್ಮ ಸ್ಮರಣಕ್ ಮುಂದೆ ಬಂದು ಅಂದ್ರ ನಮಗೂ ಕೂಡ ಸ್ವರ್ಗವನ್ನ ಆಗ್ತದ. ನಾವ್ ಹಿಂದೆ ಏನು ಪಾಪ ಮಾಡಿವೋ ಗೊತ್ತಿಲ್ಲ. ನಾವ್ ಯಾವಾಗ ಸತ್ಸಂಗಕ್ಕೆ ಬಂದಿಂದ ಪರಮಾತ್ಮಗ ಶರಣಾರ್ಥನಾಗಿಂದ ಸದ್ಗುರುನಾಥನ ಹೇಳಿದ ಮಾತುಗಳನ್ನ ನಂಬಿ ಯಾರು ಪರಮಾತ್ಮನನ್ನ ಚಿಂತನ ಮಾಡ್ತಾರ, ಪರಮಾತ್ಮನಿಗಾಗಿ ತನ್ನ ಆಯುಷ್ಯವನ್ನು ಕಳೀತಾರಲ್ಲ, ಅವ್ರು ಏನಾಗ್ತಾರ, ಈ ಕರ್ಮದಿಂದ ನಾವು ಮಾಡಿದ ಪಾಪದಿಂದನೂ ಕೂಡ ಮುಕ್ತಿ ಹೊಂದುತ್ತಾನ ಅನ್ನುವಂಥದ್ದನ್ನ ಇಲ್ಲಿ ಕತಿ ಮುಖಾಂತರ ಮತ್ತೆ ಹೇಳ್ತಾರ. ಏನ್ ಹೇಳ್ತಾರ, ಹಿಂದಕ್ಕೆ ವಿದುಳ ಎಂಬೊಬ್ಬ ರಾಜ ಆಳುತ್ತಿದ್ದನು. ಅವನು ಚತುರರಾದ ಮಂತ್ರಿಗಳ ಮಾತನ್ನು ಕೇಳದೆ, ಅಂದ್ರೆ ಆ ಮಂತ್ರಿಗಳು ಹೆಂಗಿರ್ತಾರ ಅಂದ್ರೆ ಒಳ್ಳೆಯವ್ರು ಇರ್ತಾರ, ಅವ್ರು ಶಾಣ್ಯರು ಇರ್ತಾರ. ಅಂತರ ಮಾತುಗಳನ್ನ ಇವ ಕೇಳದೆ ಏನ್ ಮಾಡ್ದ, ದುಷ್ಟ ಮಂತ್ರಿಗಳನ್ನ ಅವ್ರ ಚಲೋ ಮಂದಿನ ತೆಗೆದು ದುಷ್ಟ ಮಂತ್ರಿಗಳನ್ನ ಏನ್ ಮಾಡ್ದವ, ಅವ್ರನ್ನ ಮಂತ್ರಿಗಳನ್ನ ಮಾಡ್ಕೊಂಡ. ಅವ್ರು ಏನ್ ಮಾಡಿದ್ರು, ಮಂತ್ರಿಗಳು ದುಷ್ಟ ಮಂತ್ರಿಗಳು ಇದ್ದಾಗ ಅನ್ಯಾಯ ಪೂರ್ವಕವಾಗಿ ಆಚರಿಸಿ ರಾಜ್ಯವನ್ನೆಲ್ಲ ಹಾಳು ಮಾಡ್ಕೊಂಡು ಕಳ್ಕೊಂಡು ಅವ್ರು ಏನಾದ್ರಂದ್ರ ರಾಜ್ಯವನ್ನೇ ಹಾಳು ಮಾಡೋದಲ್ಲದೆ ಈ ಸುರಪಾನ ಎಂಬ ಮಂತ್ರಿಯೊಡನೆ ಅಂದ್ರೆ ಈ ಕುಡಿದು ತೇನುದು ಇಸ್ಪೆಟ್ಟಾಡುದು ಕೆಟ್ಟ ದುಷ್ಟಗಳ ಕೆಟಗಳನ್ನ ಮಾಡಿ ಇವ್ರು ಏನಾದ್ರಪ್ಪ ಅಂದ್ರ ಅಂತ ರಾಜ್ಯವನ್ನು ಕಳ್ಕೊಂಡು ಅನ್ಯಾಯ ಪೂರ್ವಕವಾಗಿ ಅಡವಿಯನ್ನು ಸೇರ್ಕೊಂಡ್ರು ಅನ್ನುವಂಥದ್ದನ್ನ ಹೇಳೋರದಾರ. ಅನ್ಯಾಯ ಪೂರ್ವಕ ಆಚರಿಸಿ ರಾಜ್ಯವನ್ನೆಲ್ಲ ಕಳ್ಕೊಂಡು ಸುರಾಪಾನನೆಂಬ ಮಂತ್ರಿಯೊಡನೆ ಅರಣ್ಯವನ್ನು ಸೇರಿ ಹಾದಿಕಾರರನ್ನು ಕೊಂದು ಅವರ ದ್ರವ್ಯದಿಂದ ಉಪಜೀವಿಸುತ್ತಾ ಅನೇಕ ಪ್ರಾಣಿಗಳ ಮಾಂಸವನ್ನು ತಿಂದು ಪಟ್ಟಣದಲ್ಲಿರುವ ಸುಂದರ ಸ್ತ್ರೀಯರನ್ನು ದುರುಳತನದಿಂದ ಹಿಡಿದು ತಂದು ಅವರೊಡನೆ ಕ್ರೀಡಿಸಿ ಅವರನ್ನೇ ಕೊಂದು ಅವರ ಮಾಂಸವನ್ನೇ ತಿನ್ನುತ್ತಾ ಕೋಟಿ ಪಾಪಗಳನ್ನು ಮಾಡುತ್ತಿದ್ದನು. ಯಾರು, ವಿದುಳನೆಂಬ ರಾಜನು ಅನ್ನುವಂಥದ್ದನ್ನ ಹೇಳ್ಕೊತ ಹೊಂಟಾರ. ಮುಂದ ಎಂತ ಅಂದ್ರ ಅಲ್ಲೇ ಹೋಗುವರಂತ ಹೊಡೆದು ದುಡ್ಡನ್ನು ಕಸಿದುಕೊಂಡು ಅವರನ್ನ ಕೊಲ್ಲಿ ಪಾಪವನ್ನೇ ಮಾಡ್ತಿದ್ರು. ಮತ್ತ ಊರೊಳಗಿರುವಂತ ಸ್ತ್ರೀಯರನ್ನ ಎಳೆದುಕೊಂಡು ಹೋಗಿ ಅವರನ್ನು ಭೋಗದಿಂದ ಮಾಡಿ ಮತ್ತ ಅವರನ್ನು ಕೊಲ್ಲಿ ಅವರ ಮಾಂಸವನ್ನೇ ತಿನ್ನುವಂತ ಕೆಟ್ಟ ಪಾಪಿಷ್ಠರು, ಕೆಟ್ಟ ದುರುಳರು, ಅಂತವ್ರು ಕೂಡ ಮುಂದೆ ಏನಾದ್ರು ಅನ್ನುವಂಥದ್ದನ್ನ ಹೇಳೋರದಾರ. ಮುಂದ ಅವರು ಕೋಟಿ ಪಾಪವನ್ನು ಮಾಡಿದ್ರು. ಇವ್ರ ಪಾಪ ಎಷ್ಟು ಮಾಡ್ಯಾರ ಅಂದ್ರ ನಾವೇನ ಅಷ್ಟೇ ಅಂತ ಯಾವ ಕೆಟ್ಟ ಪಾಪವನ್ನು ಮಾಡಿಲ್ಲ. ಅಂತ ಪಾಪ ಮಾಡ್ದವನು ಕೂಡ ಆ ಕರ್ಮವನ್ನು ಹೆಂಗ್ ಗೆದ್ದ ಅನ್ನುವಂಥದ್ದನ್ನ ಇಲ್ಲಿ ಅಂದ್ರೆ ಪರಮಾತ್ಮ ಎಂತ ಎಷ್ಟು ಸರಳ ಹೃದಯದ ಒಂದು ನಮ್ಮ ಹೃದಯದೊಳಗಿದ್ದು
ನಾವು ಎಂತ ಪಾಪ ಮಾಡ್ದವನು ಕೂಡ ಹೆಂಗ ಅವನನ್ನು ಯಾರು ಶರಣಾಗತ್ತ ಭಕ್ತಿಯಿಂದ ಆಗ್ತಾರ ಅವ್ರನ್ನ ಹೆಂಗ ಪಾಪವನ್ನು ಕಳೀತಾನ ಅನ್ನುವಂಥದ್ದಕ್ಕೆ ಇದೇ ಉದಾಹರಣೆ. ಮುಪ್ಪಿನ ಕಾಲದಲ್ಲಿ ಅತ್ಯಂತ ರೋಗದಿಂದ ಪೀಡಿತನಾಗಿರಲು ಮರಣಾವಸ್ಥೆಯಲ್ಲಿ ಸಮೀಪಿಸಿತು. ಆ ವಿದುರನಿಗೆ ಏನಾಯ್ತು, ರಾಜನಿಗೆ ಮರಣ ಮುಪ್ಪಿನಾಗ ರೋಗದಿಂದ ನೆರಳುಕೋತ ಮರಣಾವಸ್ಥೆ ಸಮೀಪಿಸಿತು. ಮರಣದ ಕಾಲ ಅವಸ್ಥೆಯಲ್ಲಿ ಅವನು ತನ್ನ ಮಂತ್ರಿಗೆ ಕರೆದು, ಅವರು ಏನಪ್ಪಾ ಅಂದ್ರ ಆ ಮಂತ್ರಿಯನ್ನ ಕರೆದು, ಅಂದ್ರ ಕಳ್ಳರಿಗೂ ದುಷ್ಟರಿಗೂ ಕೂಡ ಏನಿರ್ತಾರಂದ್ರ ಅವ್ರು ಗುರುಗಳಿರ್ತಾರ, ಇವ್ರು ಗುರುಗಳಾಗಿರ್ತಾರ, ಅವ್ರ ಹಿಂದ ಅವ್ರ ಶಿಷ್ಯರಿರ್ತಾರ. ಹಂಗ ಇವತ್ತು ಯಾವುದೇ ಒಂದು ಬ್ಯಾಂಕ್ ಗಿಂಕ ಹೊಡಿಬೇಕಾದ್ರ ಅವ್ರ ಮೊದಲನ್ನು ಗುರುಗಳು ಅವ್ರು ಹೆಂಗ್ ಹೊಡೆದ್ರು, ಅವ್ರು ಯಾವ ರೀತಿಯಿಂದ ಪ್ಲಾನ್ ಮಾಡಿದ್ರು ಅನ್ನುವಂಥದ್ದನ್ನ ಅವ್ರ ಗುರುಗಳಿಂದ ಮೊದಲ ಅವ್ರ ಗುರುಗಳನ್ನ ಅಭ್ಯಾಸ ಮಾಡ್ಕೊತ ಬಂದಿರ್ತಾರೆ ಇವ್ರ ಶಿಷ್ಯರು. ಇವ್ರು ಅವ್ರದ್ದು ಒಂದು ಗುರು ಪರಂಪರೆ ಅದ. ಹೆಂಗ ನಮ್ಗ ಇಲ್ಲಿ ಗುರು ಶಿಷ್ಯರ ಪರಂಪರೆ ವೇದಾಂತದೊಳಗ ಸಂಸಾರದೊಳಗ ಹೆಂಗ್ ಪರಂಪರೆ ಅದ, ಹಂಗ ಅವ್ರಿಗೂ ಕೂಡ ಒಂದು ಪರಂಪರೆ ಇರುವುದರಿಂದ ಅವ್ರ ಶಿಷ್ಯರನ್ನ ಕರೆದು ಅವ್ರು ಏನ್ ಹೇಳ್ದಂದ್ರ, ಅವ ಏನು ಮಾಡಿದ್ದ ಅದನ್ನೇ ಹೇಳ್ದ. ಕರೆದು ಅವ್ರ ಅಂದರೆ ಹರಣ ಮಾಡು, ಅಂದ್ರ ಹರಣ ಅಂದ್ರ ಅವರಲ್ಲಿರುವಂತ ಧನವನ್ನು ಕಸಿದುಕೊರಿ, ಅವರನ್ನು ಹೊಡಿರಿ ಅಂದ್ರ ಹರಣ ಮಾಡು. ಅಂದರೆ ಹೊಡಿಯನ್ನುತ್ತ ಬಡಿಬಡಿಸ್ತಿದ್ದನು. ಅವ್ರು ಏನು ಬಡಿಬಡಿಸ್ತಿದ್ರು ಅಂದ್ರ ಹರಣ ಮಾಡು ಮತ್ತು ಪ್ರಹಾರ ಮಾಡು, ಅವ್ರನ್ನ ಹೊಡೀರಿ, ಅವರ ದುಡ್ಡವನ್ನು ಕಸುವರಿ ಮತ್ತು ಅವ್ರನ್ನ ಅಪಹರಿಸ್ಕೊಂಬರ್ರಿ ಅನ್ನುವಂಥದ್ದನ್ನ ಇಂಥ ಶಬ್ದವನ್ನ ಅವ್ರು ಏನು ಮಾಡಿದ್ರು ಅದನ್ನೇ ನುಡಿತಿದ್ರು. ಇಂಥ ಮಾತನ್ನು ಕೂಡ ಸಾಯುವ ಕಾಲಕ್ಕ ಹರ ಪ್ರಹರ ಅಂದ್ರೆ ಈ ಮಾತುಗಳನ್ನ ಪರಮಾತ್ಮ ನೋಡ್ರಿ, ಇಂಥ ಸಾಯು ಕಾಲಕ್ಕ ಇಂಥ ಪಾಪವನ್ನು ಮಾಡಿದ ಮನುಷ್ಯನೂ ಕೂಡ ನನಗ ಹರ ಅಂತೇಳಿ ಪ್ರಾಣ ಬಿಟ್ಟಾನ ಅಂದ್ರ ಅವನ ಸ್ವರ್ಗ ಕೋರಿ ಅನ್ನುವಂಥದ್ದನ್ನ ಅಲ್ಲಿ ಶಿವ ಏನ್ ಮಾಡ್ತಾನಂದ್ರ ಯಮಧರ್ಮನಿಗೆ ಆಜ್ಞೆ ಮಾಡ್ತಾನಂತ. ಅಷ್ಟರಲ್ಲಿ ಪ್ರಾಣ ಹೊರಟು ಹೋಯಿತು. ಮರಣ ಕಾಲದಲ್ಲಿ ಹರಿಹರ ಎಂಬ ಶಬ್ದವನ್ನು ಉಚ್ಚರಿಸಿ ಪ್ರಾಣ ಬಿಟ್ಟಿದ್ರಿಂದ ಅವನು ಪಾಪಗಳೆಲ್ಲ ನಾಶವಾಗಿ ಘನಪದವಿ ಹೊಂದಿದನು. ಅವನು ಶಿವನ ಮೇಲಿನ ಭಕ್ತಿಯಿಂದ ಅನ್ನಲಿಲ್ಲ, ಶಿವನಾಮವನ್ನು ನುಡಿಯಬೇಕಂತಲೂ ನುಡಿಯಲಿಲ್ಲ. ಹಣವನ್ನು ಅಪಹರಿಸಿ ಚೆನ್ನಾಗಿ ಹೊಡಿ ಎನ್ನುತ್ತ ಅರ್ಥವನ್ನು ಕೂಡಿಕೊಂಡು ಹರಿಹರಿ ಅಂದು ನೀಡಿದ್ದಕ್ಕಾಗಿ ಅವನಿಗೆ ಘನಪದವಿಯನ್ನಿಟ್ಟ. ನಿಜವಾದ ಶಿವನ ಭಕ್ತಿಯಿಂದ ಕೂಡಿಕೊಂಡು ಶಿವನಾಮವನ್ನು ನುಡಿದಿದ್ದಾದರೆ ನಾವು ಕೂಡ ಸಕಲ ಪಾಪ ಕರ್ಮಗಳಿಂದ ಮುಕ್ತರಾಗಿ ಘನಪದವಿಯನ್ನು ಹೊಂದುತ್ತೇವೆ ಎನ್ನುವುದರಲ್ಲಿ ಸಂಶಯವಿಲ್ಲ. ಈ ರೀತಿ ಶಿವಭಕ್ತಿಯಿಂದ ಕರ್ಮವನ್ನು ಗೆದಿಲಾಕ ಬರ್ತದ ಅನ್ನುವಂಥದ್ದನ್ನ ಈ ಇಲ್ಲಿ ಎರಡನೇ ನುಡಿಯೊಳಗೆ ಹೇಳ್ಕೋತ ಬಂದರ. ಇದ್ರ ಏನು ಸಂಶಯ ಇಲ್ಲ. ಹಿಂದಕ್ಕೂ ಕೂಡ ನಾವು ಅನೇಕ ಕಥೆಗಳನ್ನು ಪುರಾಣದಲ್ಲಿ ಹೇಳ್ಕೊತ ಬಂದೇವೆ. ಹರಗನ ಸತ್ತ ಹರ ಪದವಿಯನ್ನು ಕೊಟ್ಟ ಅಂತ ಇಂತ ಅನೇಕ ಕಥೆ ಕೇಳಿವೆ. ಒಬ್ಬ ಶಿವನಿಗೆ ತನ್ನ ಪ್ರೇಯಸಿಗಾಗಿ ಹೂವನ್ನು ತರಕ್ ಹೋಗಿದ್ದ. ಬೇಲಿ ದಾಟ ಮುಂದ ಅದು ಈ ಹೂವ ಶಿವನಿಗೆ ಮುಟ್ಲಿ ಅಂದ್ರೆ ತನ್ನ ಹೆಂಡತಿ, ತನ್ನ ವೈಶಾಸ್ತ್ರಿ ಹೆಂಡತಿಗೆ ಏನಂದ್ರ ಶಿವನ ಅಂತ ಹೆಸರಿತ್ತು. ಈ ಹೂವ ಶಿವನಿಗೆ ಮುಟ್ಲಿ ಅಂತೇಳಿ ಪ್ರಾಣ ಬಿಟ್ಟ. ಅವನಿಗೂ ಕೂಡ ಘನ ಪದವಿ ಕೊಟ್ಟ ಅನ್ನುವಂಥದ್ದನ್ನ ಇವು ಯಾಕೆ ಹಿಂಗ ನಮ್ಗ ರೋಚಕ ಶಬ್ದಗಳನ್ನ ಹೇಳ್ತಾರ ಅಂದ್ರ, ನಾವು ದಿನ ಅಂತೇವಲ್ರಿ ನಮ್ಗೆ ಯಾಕೆ ಪಾಪ ಹೋಗಲ್ಲ ಅಂತ ಇಲ್ಲಿ ಪ್ರಶ್ನೆ ಬರ್ತದ. ಇಲ್ಲಿ ಯಾಕೆ ಹಿಂಗ ಹೇಳ್ತಾರ ಅಂದ್ರ, ಕೊನೆಯ ಕಾಲಕ್ಕ ನಮಗ ನಾವ್ ಏನ ಮಾಡೀವಿ, ನಮಗ ಹೆಂಡ್ರು ಮಕ್ಕಳು ಅದನ್ನ ಮಾಡ್ರಿ ಇದನ್ನ ಮಾಡ್ರಿ ಅಂತ ನಮ್ಗ್ ಸ್ಮರಣಕ್ ಬರುವುದ್ರಲಿಂದ ನಮ್ಗೆ ಏನಾಗ್ತದ, ನಾವು ಆ ಪಾಪವನ್ನು ತಗೊಂಡ ಹೋಗ್ತೇವೆ ಅನ್ನುವಂಥದ್ದನ್ನ ಇಲ್ಲಿ ಉದ್ದೇಶ. ಅವ್ರು ಸಾಯು ಕಾಲಕ್ಕ ಅವ್ರು ಏನ ನುಡಿತಾರ ಅಂದ್ರ, ನಮಗ ಸಾಯು ಕಾಲಕ್ಕ ಶಿವನೇ ಪರಮಾತ್ಮ ನಾನು ಎಂತ ಒಳ್ಳೆ ಕಾರ್ಯ ಮಾಡಿದೆ, ನನಗೆ ಎಂತ ನೀನು ಕರುಣೆ ಮಾಡ್ದಿ ಅಂತೇಳಿ ನಮ್ಮ ಸಾಯು ಕಾಲಕ್ಕೆ ಇದು ಸ್ಮರಣಕ್ಕೆ ಬತ್ತು ಅಂದ್ರ, ಈಗ ನಿಜವಾಗಿ ನಿಷ್ಕಾಮವಾಗಿ ಆ ಪರಮಾತ್ಮನನ್ನ ಚಿಂತನೆ ಮಾಡಿದ್ನಂದ್ರ ಅದು ಮುಂದೆ ನಮ್ಗದು ಬಂದೇ ಬರ್ತದ. ನಾವು ನಮ್ಗೆ ಒಳ್ಳೇದಾಗ್ಲಿ ಕಾಟಾಚಾರಕ್ಕೆ ಅನ್ನೋದ್ರಿಂದ ಚಲೋ ಆಗ್ತದ, ಪುಣ್ಯ ಬರ್ತದ ಅಂತ ಬಹಳ ಮಂದಿ ಇದ್ದೇವೆ ನಾವು. ಆದ್ರೆ ನಿಜವಾಗಿ ಶಿವನಿಗಾಗಿ ನಾವು ಅನ್ನೋರು ಎಷ್ಟು ಮಂದಿ ಇದೇವಂದ್ರ, ನಮ್ಮ ಹೃದಯದೊಳಗೆ ಆ ಪರಮಾತ್ಮ ಕೂತಾನ ಅಂತ ದಿನ ನಾವು ಹೇಳ್ತೇವೆ. ನಾನು ಕಾಯದಿಂದ ಮಾಡಿದಾಗ್ಲಿ, ವಾಣಿಲಿಂದ ಮಾಡಿದ್ದಾಗ್ಲಿ, ಮನಸ್ಸಿನಿಂದ ಏನು ಮಾಡ್ತೇವ ಅದನ್ನೆಲ್ಲವೂ ಕೂಡ ಚಿತ್ತಿನೊಳಗ ಸೇವಾಕವು ಸಂಗ್ರಹ ಹಾಕಿರ್ತಾವು. ಆ ಸಂಗ್ರಹವನ್ನ ತೆಗೆದುಕೊಂಡು ಹೋಗಿ ಏನ್ ಮಾಡ್ತಾನ ಭಗವಂತ ಕೊನೆಗೆ ಮೆಮರಿ ಒಳಗ ಹಾಕಿ ಚೆಕ್ ಮಾಡ್ತಾನಂತ. 1 ಸೆಕೆಂಡ್ನೊಳಗೆ ಈ ಸೂಕ್ಷ್ಮ ಶರೀರ ಏನು ಹೋಗ್ತದಲ್ಲ, ಈ ಸೂಕ್ಷ್ಮ ಶರೀರ ಬಿದ್ದು ಈ ದೇಹ ಬಿದ್ದುಗಳೇ ಇದ್ರ ಶರೀರದೊಳಗಿರುವಂತ ವಾಸನ ತಗೊಂಡು
ಈ ಚಿತ್ತಿನೊಳಗಿರುವಂತ ಮೆಮರಿ ಒಳಗೆ ತಗೊಂಡು ಸೂಕ್ಷ್ಮ ಶರೀರ ಹೋಗ್ತದಂತ. ಭಗವಂತ ಪರಿಪೂರ್ಣ ವಸ್ತು ಎಲ್ಲಾ ಕಡೆ ತುಂಬಿಕೊಂಡಂತ ಪರಮಾತ್ಮ ಈ ಜೀವನ ಚೆಕ್ ಮಾಡ್ತಾನಂತ. ಒಂದು ಕ್ಷಣದಾಗ ಚೆಕ್ ಮಾಡಿದಿಂದ ಅದು ಏನ್ ಹೇಳ್ತಂದ್ರ ಯಾವುದು ಪುಣ್ಯ ಪಾಪ ಚಲೋದು ಈ ಕಾಯದಿಂದ ವಾಣಿಲಿಂದ ಮನಸ್ಸಿನಿಂದ ಮಾಡ್ಯಾನ ಅಂತ ಜನ್ಮ ಒಂದು ಕೊಡ್ತಾನ. ಅವ ಕೊನೆಗೆ ನಿಷ್ಕಾಮವಾಗಿ ಆ ಪರಮಾತ್ಮನ ಚಿಂತನದೊಳಗೆ ಕಾಲ ಕಳೆದಿದ್ನು ಅಂದ್ರ ಅವಾಗ ಆ ಕರ್ಮವನ್ನು ಕಳೆದು ಮುಂದೆ ಒಳ್ಳೆ ಜ್ಞಾನವಂತರ ಮನೆಯೊಳಗೆ ಹುಡ್ತಾನ. ಆ ಕರ್ಮವನ್ನು ಸಿಗ್ಲಿಕ್ಕಂದ್ರೆ ಒಳ್ಳೆ ಜನ್ಮ ಸಿಗ್ತದ. ಒಳ್ಳೆ ಜನ್ಮ ಅಂದ್ರೆ ಸಂತರ ಶರಣರ ಸಂಘದೊಳಗ ಮತ್ತು ಒಳ್ಳೆ ಏನಂದ್ರ ಪರಮಾತ್ಮ ತಿಳ್ಕೊಳ್ಳುವಂತ ಬುದ್ಧಿ ಕೊಟ್ಟವ ಕಳಿಸ್ತಾನ. ಪರಮಾತ್ಮನಿಗೆ ಅಗಾಧವಾದದ್ದು ಯಾವ್ದದ, ಪರಮಾತ್ಮನಿಗೆ ಅಸಾಧ್ಯ ಯಾವ್ದದ, ಬೇಕಾದ ಮಾಡುವಂತ ಶಕ್ತಿ ಅವನಲ್ಲಿ ಅದ ಅನ್ನುವಂಥದ್ದನ್ನ ನಾವ್ ಇಲ್ಲಿ ಗಟ್ಟಿ ಮಾಡ್ಕೊಳ್ಳೋಣ. ಅದಕ್ಕೆ ನಾವು ಕೂಡ ನಮ್ಮ ವಾಸನ ಕೊನೆಗೆ ಏನು ಬರಬೇಕು ಅಂದ್ರೆ ನಾವು ನೈಜವಾಗಿ ನುಡಿದಿದ್ದೇವೆ ಅಂದ್ರೆ ಅದು ಕೊನೆಗೆ ಬರ್ತದ. ನಾವು ಸುಮ್ಮ ಒಂದು ಏನೋ ಪ್ರಾರಬ್ಧ ಮತ್ತು ಒಂದ್ ಅಂತಾರ ಅಂತೇಳಿ ನಮ್ಗೆ ಚಲೋ ಆಗ್ತದ ಅಂತೇಳಿ ನಾವು ಹಿಂಗ್ ಹತ್ತಿದ್ದೇವಂದ್ರ ಅದರಿಂದ ಪರಿಣಾಮ ಹೊಂದುವುದಿಲ್ಲ ಅನ್ನುವಂಥದ್ದನ್ನ ನಮ್ಮೆಲ್ಲರಿಗೆ ಅನುಭವ ಮಾತಿದು, ಎಲ್ಲರಿಗೆ ಅನುಭವ ಬರ್ತದ. ಅದಕ್ಕಾಗಿ ನಾವು ಇಲ್ಲಿ ಏನ್ ಮಾಡ್ಬೇಕಾಗ್ಯದಂದ್ರ ಪಾಪ ಕರ್ಮಗಳಿಂದ ಮುಕ್ತರಾಗಿ ಗಣಪತಿಯನ್ನು ಹೊಂದುತ್ತೇವೆ. ಯಮನ ಎನ್ನುವುದರಲ್ಲಿ ಸಂಶಯವಿಲ್ಲ. ಈ ರೀತಿ ಶಿವಭಕ್ತಿಯಿಂದ ಕರ್ಮವನ್ನು ಗೆದಿಲಕ್ಕ ಬರ್ತದ, ಶಿವಭಕ್ತಿಯಿಂದ ಮಾಯನ್ನು ಗೆದಿಲಾಕ ಬರ್ತದ ಅನ್ನುವಂಥದ್ದನ್ನ ಇಲ್ಲಿ ಮಾಯನ್ನು ಹೆಂಗ್ ಗೆದಿಯಾಕ ಬರ್ತದ್ರಿ? ಕಾಲ ಕರ್ಮ ಮಾಯವು ಬಾಳ ಅಸಾಧ್ಯ ಅಂತೇಳಿ ಹಿಂದೆ ಹೇಳ್ಕೊತಾ ಬಂದಿರಿ. ಈಗ ಮಾಯನು ಗೆದಿಯಾಕ ಬರ್ತದತ್ತಿಲ್ಲ ಹೆಂಗ? ಇವು ಎರಡೂ ನಮಗ್ ಗುರ್ತಾಯ್ತು, ತಿಳಿತು. ಇನ್ನು ಮಾಯನ್ನು ಹೆಂಗ್ ಗೆದಿಯಾಕ ಬರ್ತದ ಅನ್ನುವಂಥದ್ದನ್ನ ಈ ಕೊನೆಯ 3ನೇ ನುಡಿಯೊಳಗೆ ಹೇಳ್ತಾರ. ಮಾಯೆ ನೀನು ನಿನಗೆ ವಂದಿಸೆನು ನಾನೆನ್ನಲು ಕ್ಯಾತ್ಯಾಯನಿ ತನ್ನ ಅಂಶವನ್ನು ಬೇಡಿ ಭೃಂಗಿ ಬೀಸಿಟ್ಟನು. ಕಾಯ ಜಾರಿ ಶಂಭುಲಿಂಗದಿಂದ ಬೇರೊಂದಂಗ್ರಿಯನು ಸಾಹಸವಿಲ್ಲದ ನಿಜದೊಳು ಪಡೆದಿರಲು ಅನ್ನುವಂಥದ್ದನ್ನ ಈ ಕೊನೆ ನುಡಿಯೊಳಗೆ ಹೇಳ್ತಾರ. ಮಾಯೆ ನೀನು ಅಂದ್ರೆ ಅಜ್ಞಾನ ರೂಪಳು, ನೀನು ನಿನಗೆ ವಂದಿಸೆನು, ನಾನು ಭೃಂಗಿಯಾದ ನಿನಗೆ ನಾನು ನಮಸ್ಕಾರ ಮಾಡುವುದಿಲ್ಲ. ನಾನು ನಮಸ್ಕಾರ ಮಾಡುದಿಲ್ಲ ಎನ್ನಲು ಹೀಗೆ ನುಡಿಯಲು ಕ್ಯಾತ್ಯಾಯಿನಿ ಅಂದ್ರೆ ಪಾರ್ವತಿ ತನ್ನ ಅಂಶವನ್ನೇ ಬೇಡಿದ್ಲು. ತನ್ನ ಅಂಶ ಯಾವಪ್ಪ ಅಂದ್ರ ಮಾಯಿ ಅಂಶ ಯಾವುದು ಅಂದ್ರ ರಕ್ತ ಚರ್ಮ ಬೇಡಿದಾಗ ಆ ಭೃಂಗಿ ಏನ್ ಮಾಡಿದಂದ್ರ ತನ್ನ ಅಂಶವನ್ನೇ ಕೊಟ್ಟ ಅನ್ನುವಂಥದ್ದು ಈ ಕಥೆಯೊಳಗೆ ಹೇಳ್ಕೊತಾರ ಹೋಗ್ತಾರ. ಕಾಯ ಜಾರಿಯಿಂದ ಕಾಯ ತೆಪ್ಪಿ ಬೀಳುತ್ತಿರಲು ಆ ಶಂಭುಲಿಂಗದಿಂದ ಸುಖದ ಉತ್ಪತ್ತಿಗೆ ಪರಮಾತ್ಮನನ್ನ ಗಟ್ಟಿಯಾಗಿ ನಂಬ್ಕೊಂಡಾಗ ಅವಾಗ ಏನ್ ಮಾಡಿದ್ನಪ್ಪ ಅಂದ್ರ ಆ ಜ್ಞಾನವನ್ನ ಕರುಣಿಸಿ ಆ ಮಾಯಿಂದ ಪಾರನ್ನ ಮಾಡ್ದ ಅನ್ನುವಂಥದ್ದನ್ನ ಈ ನುಡಿಯೊಳಗೆ ಹೇಳುವರದರ. ಒಂದಾನೊಂದು ಕಾಲದಲ್ಲಿ ಶಿವನ ಸಭೆಯೊಳಗೆ ಭೃಂಗಿಯು ನಾಟ್ಯ ಮಾಡುವ ಸಮಯದಲ್ಲಿ ಪಾರ್ವತಿ ಸಮೇತನಾದ ಪರಮೇಶ್ವರನನ್ನ ನಮಿಸುತ್ತಿರಲು ಪಾರ್ವತಿ ನಮಸ್ಕಾರವು ಯಾರಿಗೆ ಎಂದು ಕೇಳಲು ಈ ನಮಸ್ಕಾರ ಭೃಂಗಿ ಅಂದ್ರೆ ಆ ಭೃಂಗಿ ಏನಂತಾನೆ, ನೀನು ಮಾಯಿ ನಿನಗೆ ವಂದಿಸುವುದಿಲ್ಲ, ಶಿವನಿಗೆ ವಂದಿಸುವನೆಂದು ಹೇಳಿದಾಗ ಆ ಭೃಂಗಿ ಹೇಳಿದಾಗ ಹಂಗಾದ್ರೆ ನಂದು ಏನೈತಲ್ಲ ನನ್ನ ವಂಶ ರಕ್ತ ಮಾಂಸ ನನ್ನ ಕೊಟ್ಟು ಬಿಡು ಅಂತ ಕೇಳಿದಾಗ ನಂತರ ಅದನ್ನ ಬೀಸಾಡಿ ಬಿಟ್ಟ ಅನ್ನುವಂಥದ್ದನ್ನ ಹೇಳ್ತಾರ. ಅವಾಗ ಆ ಪಾರ್ವತಿ ಗುರುಗಾಳಿಯಿಂದ ಜ್ಞಾನ ರೂಪವಾದ ಕಾಲವನ್ನು ಪಡೆದು ನೀಟಾಗಿ ನಿಲ್ಲುವಂತನಾದನು. ಅಂದಿನಿಂದ ಅವನಿಗೆ ಮುಕ್ಕಾಲು ಭೃಂಗಿ ಎಂಬ ನಾಮ ಪ್ರಾಪ್ತವಾಯಿತು. ಈ ರೀತಿ ಶಿವಭಕ್ತಿಯಿಂದ ಆ ಶಿವನ ಕರುಣೆಯಾದಾಗ ಆ ಮಾಯೆಯನ್ನು ಬೀಸಿಟ್ರು ಕೂಡ ಗಾಳಿ ರೂಪದಿಂದ ಜ್ಞಾನ ರೂಪದಿಂದ ಅವನೇನಾಯ್ತು ಅಂದ್ರ ಆ ಮಾಯೆಯನ್ನು ಗೆದ್ದ. ಅಂದ್ರ ಈ ರಕ್ತ ಮಾಂಸ ಇವು ಎದುರು ಮಾಯಿ ಅಂಶ. ಇಲ್ಲಿ ಗೆಲ್ಲುವ ಇವು ಏನಂದಿಷ್ಟ ಅದಾವಲ್ಲ ಇವು ತಂದೆಯು ಅಂಶ ಅನ್ನುವಂಥದ್ದು ನಾವು ಕೇಳ್ಕೊಂಡ್ ಬಂದಿವಿ. ಅವಾಗ ಗಾಳಿಯ ಮುಖಾಂತರ ಬಂದು ಆ ಪಾರ್ವತಿಯನ್ನು ಬಿಟ್ಟರೂ ಕೂಡ ಅವನಿಗೆ ಜ್ಞಾನ ಆಯ್ತು ಅಂದ್ರ ತನ್ನ ಸ್ವರೂಪ ಜ್ಞಾನವನ್ನು ಮಾಡ್ಕೊಂಡ ಅಂದ್ರ ಆ ಮಾಯೆಯನ್ನು ಗೆದ್ದ ಅನ್ನುವಂಥದ್ದನ್ನ ಇಲ್ಲಿ ಹೇಳುವಂತ ಕಥೆ ಅದ. ಇದು ಶಿವನ ಸವಯದೊಳಗೆ ಈ ಕಥೆ ಆಯ್ತು ಅಂದ್ರ ಮಾಯನ್ನು ಗಿದ್ಯಾಕ ಬರ್ತದ ಅನ್ನುವಂಥದ್ದನ್ನ ಅಲ್ಲಮರ ಪ್ರಭು ಕಥೆಯಾಗ್ಲಿ, ಇವತ್ತು ಅಕ್ಕ ಮಹಾದೇವಿಯನ್ನ ಈ ಹುಟ್ಟು ಸಾವಿರ ಗಂಡರನ್ನು ಒಲೆಯಾಗಿಕ್ಕು ಅನ್ನುವಂತ ಹೇಳ್ಬೇಕಾದ್ರ ಅಲ್ಲಿ ಅಲ್ಲಮರು ಕೂಡ ಅನೇಕ ರೀತಿ ಅವರು ಆದಂತ ಘಟನೆಗಳನ್ನ ಕಥೆ ಮುಖಾಂತರ ಕೇಳಿದಾಗ ಅವರು ಕೂಡ ಮುಂದ ಅವರು ಬಹಳ ಪ್ರೇಮಿಗಳಿದ್ರು, ಹೆಣ್ಣಿನ ಮ್ಯಾಗ ಅತಿ ಪ್ರೇಮಿ ಇದ್ರು. ಅವರು ಏನಂದ್ರ ಅವರು ಯಾವ್ದೋ ಒಂದು ಭೃಂಗವನ್ನ ಅಂದ್ರ ನಗಾರಿಯನ್ನ ಬಾಲಿಸ್ತಿದ್ರು. ಅದ್ರೊಳಗ
ಆ ಮದ್ದಳಿಗೆ ಬಾರಿಸಿದ್ರೊಳಗೆ ಎಷ್ಟು ತಲ್ಲಿನ ಆಗ್ತಿದ್ರು ಅಂದ್ರ ಅವ್ರು ಎಂತ ಸ್ತ್ರೀಯರಿದ್ರು, ಮೋಹಿತರಾಗ್ತಿದ್ರು ಅನ್ನುವಂಥದ್ದನ್ನ ತಿಳ್ಕೊಂಡಾಗ ಮುಂದ ಅವ್ರಿಗೆ ಏನಾಯ್ತು ಅಂದ್ರ ಆ ಮಾಯೆಯನ್ನ ಗೆದಕ್ ಯಾರಿಗೆ ಆಗುದಿಲ್ಲ ಅಂತಂದಾಗ ಇವ್ರ ಮಾಯೆಯನ್ನು ಗೆದ್ದು ತೋರಿಸಿದ್ರು ಅನ್ನುವಂಥದ್ದನ್ನ ಮುಂದ ಈ ಅಕ್ಕ ಮಹಾದೇವಿ ಮಾಯಾಗಿ ಬಂದು ಗೆದ್ರು ಅನ್ನುವಂಥದ್ದನ್ನ ಇಲ್ಲಿ ನಮ್ ಕಥೆಗಳ ರಗಡಿ ಕೇಳ್ಕೊತ ಬಂದೇವೆ. ಒಟ್ಟಾರೆ ಇಲ್ಲಿ ಏನೇ ಇರ್ಲಿ, ಆ ಪರಮಾತ್ಮನ ಕರುಣೆ ಐತಂದ್ರ ಮಾಯೆಯನ್ನು ಗೆದ್ಯಾಕ ಬರ್ತದ. ನಾವು ಇಲ್ಲಿ ಕ್ರಿಯೆ ತೊಡಗಬೇಕು. ಈ ಇಷ್ಟ ದಿನ ಹೇಳಿದ್ದು ಕೇಳ್ಕೊಂಡು ಬಂದೇವಿ. ನಾವು ಕ್ರಿಯೆಯನ್ನ ಮಾಡುದ್ರಲಿಂದ ಜ್ಞಾನವನ್ನು ಪಡ್ಕೊಂಡೇವಂದ್ರ ಈ ನೀತಿ ಒಳಗ ಒಟ್ಟಾರೆ ಏನ್ ಹೇಳ್ತಾರ, ನನ್ನ ಯಥಾರ್ಥ ಸ್ವರೂಪ ಜ್ಞಾನ ಆಯ್ತು ಅಂದ್ರ ಇವು ಎಲ್ಲವನ್ನು ಗೆದ್ಯಾಕ ಬರ್ತದ. ನಾನು ಜ್ಞಾನ ಆಗ್ಲಿಲ್ಲ ಅಂದ್ರೆ ಮತ್ತೆ ಈ ಭೌಕ ಬರುದು, ಇವು ಎಲ್ಲವನ್ನು ಕಷ್ಟವನ್ನು ಅನುಭವಿಸುವುದು, ಇವು ಸಾಮಾನ್ಯ ಲೌಕಿಕರಿಗೆ ಮೊದಲನೇ ಪೀಠಿಕೆ ಒಳಗೆ ಹೇಳ್ಯಾರ ನೋಡು. ಕರ್ಮವೆಂಬ ಅಂಕುರದೊಳಗೆ 2 ಫಲ, ಒಂದು ಫಲವನ್ನ ಈ ಪ್ರಯತ್ನದಿಂದ ಅಂಕುರದಿಂದ ನಾವು ಪಡ್ಕೊಂಡು ಜ್ಞಾನವನ್ನು ಮಾಡ್ಕೊಂಡು ಮುಕ್ತರಾಗಕ್ಕೂ ಬರ್ತದ. ಆ ಪ್ರಾರಬ್ಧವನ್ನು ಅನುಭವಿಸ್ಬೋತ. ಇನ್ನಿಷ್ಟು ಜನ ನಮ್ಮ ಪ್ರಾರಬ್ಧವನ್ನು ತಪ್ಸಕ್ ಆಗುದಿಲ್ಲ, ಹರಿಯಾರಿ ಬ್ರಹ್ಮರಿಗಾಗಿಲ್ಲ, ನನ್ನ ಹಣೆ ಬರ ಆಗಿಲ್ಲ ಅಂತೇಳಿ ಅಲ್ಲೇ ಕುಂದಿರ್ತಾರ. ಆದ್ರೆ ಯಾರು ಅದನ್ನ ದಾಟಿ ಮುಂದಕ್ಕೆ ಬರ್ತಾರ ಅವ್ರು ಗೆದಿತಾರ ಅನ್ನುವಂಥದ್ದನ್ನ ನಮ್ಗೆ ಇವತ್ತೆಲ್ಲರಿಗೂ ಇದು ಪ್ರತ್ಯಕ್ಷ ಅದ. ಅವ್ರು ಹೇಳುದೇ ಬೇಕಾಗಿಲ್ಲ. ಕಾಲ ಕರ್ಮ ಮಾಯನ್ನ ಯಾರು ಗೆದಿತಾರ ಅಂದ್ರ ಜ್ಞಾನವನ್ನು ಪಡ್ಕೊಂಡಂದ್ರ ಇವು 3 ಅವಾಗ ಯಾವ ತಟ್ಟುವುದಿಲ್ಲ ಅನ್ನುವಂಥದ್ದನ್ನ ನಮ್ಗೆ ಇಲ್ಲಿ ಸ್ಪಷ್ಟ ಅನುಭವಕ್ಕೆ ಬರ್ತದ. ಇವು ಗೆದ್ದವರಿಗೆ ಮಾತ್ರ ಇವನ್ನ ಯಾರು ಹೆಣ್ಣು ಹಣ್ಣು ಮಣ್ಣಿಗೆ ಆಗಿ ಸೋಲ್ತಾರ ಅವ್ರಿಗೆ ಜ್ಞಾನೇ ಆಗುದಿಲ್ಲ. ಯಾರು ಯುವಕರು ಮಿಥ್ಯ ನಾನು ಆತ್ಮಸತ್ಯ ಅಂತ ಆತ್ಮಜ್ಞಾನವನ್ನು ಮಾಡ್ಕೋತಾರ ಅವ್ರು ಮಾತ್ರ ಗೆದ್ದಿತಾರ ಅನ್ನುವಂಥದ್ದನ್ನ ಇದರ 2 ಸಂಶಯ ಇಲ್ಲ ಅನ್ನುವಂಥದ್ದನ್ನ ನೀತಿ ಒಳಗ ಬಹಳ ಚಂದ ಹೇಳ್ಕೋತ ಬಂದಾರ. ಅಂತ ಜ್ಞಾನವನ್ನ ನೀವು ಪಡೆದುಕೊಂಡು ಜ್ಞಾನವನ್ನೇ ಮುಖ್ಯ, ಜ್ಞಾನವನ್ನು ಪಡ್ಕೊಂಡೇವಂದ್ರ ಕಾಲ ಕರ್ಮ ಮಾಯನ ಗೆದ್ಯಾಕ ಬರ್ತದ ಅನ್ನುವಂಥದ್ದನ್ನ 2 ಮಾತ. ಇನ್ನು ಹೆಚ್ಚುದ್ರಾಗ ಸಮಯನು ಬಾಳ ಆಯ್ತು, ಇನ್ನು ಹೆಚ್ಚು ಕಮ್ಮಿ ಆಗ್ತಾವ. ಹೆಚ್ಚು ಕಮ್ಮಿ ಆದಿದ್ದು ತಾವೆಲ್ಲರೂ ನನ್ನನ್ನು ಕ್ಷಮಿಸ್ತೀರಿ ಅಂತೇಳಿ ನನ್ನೊಂದ್ 2 ಮಾತುಗಳನ್ನ ಸದ್ಗುರು ಸಿದ್ಧಾರ್ಥ ಪಾದಕ್ಕೆ ಅರ್ಪಿಸಿ ಮುಕ್ತಾಯ ಮಾಡ್ತೀನಿ. ಈ ಕಾರ್ಯಕ್ರಮ ಭಾಗಿಯಾದಂತ ತಮ್ಮೆಲ್ಲರ ಶರಣ ಪಾದಕ್ಕೂ ಕೂಡ ಭಕ್ತಿಯ ಶರಣು ಶರಣಾರ್ಥಿಗಳು. ಓಂ ನಮಃ ಶಿವಾಯ.